ಚಾಮುಂಡೇಶ್ವರಿಯಲ್ಲಿ ಸಿಎಂ ಹಾಗೇನೆ ಜೆಡಿಎಸ್ ಕಾರ್ಯಕರ್ತನ ಕೋಳಿ ಜಗಳ ಆಗಿದೆ. ಸಿಎಂಗೆ ಕ್ಲಾಸ್ ತೆಗೆದು ವಾಪಸ್ ಕಳಿಸಿದ್ದಾರೆ ಜೆಡಿಎಸ್ ಕಾರ್ಯಕರ್ತರೊಬ್ಬರು. ಹಳೆ ಕೆಸರೆ ಗ್ರಾಮದಲ್ಲಿ ಹಳೆ ದೋಸ್ತಿಗಳ ನಡುವೆ ಹೊಸ ಕುಸ್ತಿಯಾಗಿದೆ. ಹೇ ಮರಿಸ್ವಾಮಿ, ನೀ ನನ್ ಜೊತೆ ಇದೆಯಲ್ಲ, ಬಾ ಅಂತ ಸಿಎಂ ಕರೆದಿದ್ದಾರೆ. ಹೇ, ನಾನ್ ಜೆಡಿಎಸ್ ಅಲ್ಲಿರೋದು, ಬರಲ್ಲ ಅಂತ ಮರಿಸ್ವಾಮಿ ಹೇಳಿದಾರಂತೆ. ಆಯ್ತು ಬಿಡು, ಬರ್ಬೇಡ, ವೋಟ್ ಆದ್ರೂ ಹಾಕು ಅಂತ ಸಿದ್ದರಾಮಯ್ಯ ಕೇಳಿದ್ದಾರೆ. ನಾ ಬರೋದು ಇಲ್ಲ, ವೋಟ್ ಹಾಕೋದು ಇಲ್ಲ ಅಂತ ಈ ಸಂದರ್ಭದಲ್ಲಿ ಮರಿಸ್ವಾಮಿ ಹೇಳಿದ್ದಾರೆ. ಆಯ್ತು ಬರ್ಬೇಡ, ಹೋಗು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಜನರ ಮುಂದೆ ಈ ಮಾತಿನ ಚಕಮಕಿ ನಡೆದಿದೆ. ಮರುಸ್ವಾಮಿ ಲೀಡರ್ ಎಲ್ಲಿ ಕೈ ಹತ್ರಿ? ಏ ಮರುಸ್ವಾಮಿ, ಬಾ, ಇದಕ್ಕೆ ಅಲ್ಲ ಹಿಂದ್ಗಡೆ ಅಂತಿದ್ಯಾ? ನಿಮ್ ಮನೆಗೆಲ್ಲ ಬಂದಿದ್ನಲ್ಲ ನಾನು. ಜೆಡಿಎಸ್ ನಲ್ಲಿದ್ದಾನ. ಏ ಬಿಜೆಪಿ ಜೊತೆ ಯಾಕೆ ಸೇರ್ಕತ್ತೀನಿ? ಹೋಗಿದ್ಯಾ? ಆಯ್ತಪ್ಪ, ನಾನು ಆಗಿದ್ದಾಗ ಜೆಡಿಎಸ್ ಈಗಿಲ್ಲ ಇದೆ. ಈಗ ಬಂದ್ಬಿಡು ಮತ್ತೆ ಗಿನ್ಯಾಕಲ್ಲ. ಏಯ್, ವೋಟ್ ಹಾಕು, ಬರ್ಬೇಡ ನೀನು. ಆಯ್ತು, ಇಷ್ಟ ಬಂದ ಮಾಡು. ಅದನ್ನ ಬಿಜೆಪಿ ಜೆಡಿಎಸ್ ಎರಡು ನಾಣ್ಯಗಳು ಉಪಮುಖ್ಯಮಂತ್ರಿ ಕೊಟ್ಟಿರೋ ಮಾಸಗಳು ಜನಕ್ಕೆ ಮುಖ್ಯಮಂತ್ರಿ ಮಾಡಿದಾಗ ಕೈ ಮುಗಿ ನಿಮ್ಗೆ ಓಟ್ ಕೊಡ್ಬೇಕು. ಕೊಡ್ಬೇಕು ನಿಮ್ಗೆ. ಆಯ್ತಪ್ಪ, ನೀನ್ ಮಾಡ್ಕೊಳ್ಳಲ್ಲ, ಹೋಗಿ ಉಪಮುಖ್ಯಮಂತ್ರಿ ನಿಂಗೆ ಮಾಡ್ಕೊಡ್ತಾರ. ಆಯ್ತು ನಡಿ. ಆಯ್ತು ನಡಿ. ನೀನು ನನ್ ಜೊತೆಲೆ ಇದ್ದು ನಡಿ. ಹೋಗಿ ನೀವು ನೀನ್ ಮಾತಾಡ್ತಿದ್ದ ತಪ್ಪಾಯ್ತು. ವಿರೋಧ ಪಕ್ಷದ ಮಾತಾಡ್ಸೋ ನೀವೆಲ್ಲ ಮಾಡ್ರಪ್ಪ, ಅವ್ನು ಮಾಡ್ಲಿ ಜೆಡಿಎಸ್. ಆಯ್ತು, ಹೋಗಿ ಹೋಗಿ. ಎಲ್ರಿಗೂ ನಮಸ್ಕಾರ. ಮರುಸ್ವಾಮಿ ಲೀಡರ್ ಎಲ್ಲಿ ಕೈ ಹತ್ರಿ? ಏ ಮರುಸ್ವಾಮಿ, ಬಾ, ಇದಕ್ಕೆ ಅಲ್ಲ ಹಿಂದ್ಗಡೆ ಅಂತಿದ್ಯಾ? ನಿಮ್ ಮನೆಗೆಲ್ಲ ಬಂದಿದ್ನಲ್ಲ ನಾನು. ಜೆಡಿಎಸ್ ನಲ್ಲಿದ್ದಾನ. ಏ ಬಿಜೆಪಿ ಜೊತೆ ಯಾಕೆ ಸೇರ್ಕತ್ತೀನಿ? ಹೋಗಿದ್ಯಾ? ಆಯ್ತಪ್ಪ, ನಾನು ಆಗಿದ್ದಾಗ ಜೆಡಿಎಸ್ ಈಗಿಲ್ಲ ಇದೆ. ಈಗ ಬಂದ್ಬಿಡು ಮತ್ತೆ ಗಿನ್ಯಾಕಲ್ಲ. ಏಯ್, ವೋಟ್ ಹಾಕು, ಬರ್ಬೇಡ ನೀನು. ಆಯ್ತು, ಇಷ್ಟ ಬಂದ ಮಾಡು. ಅದನ್ನ ಬಿಜೆಪಿ ಜೆಡಿಎಸ್ ಎರಡು ನಾಣ್ಯಗಳು ಉಪಮುಖ್ಯಮಂತ್ರಿ ಕೊಟ್ಟಿರೋ ಮಾಸಗಳು ಜನಕ್ಕೆ ಮುಖ್ಯಮಂತ್ರಿ ಮಾಡಿದಾಗ ಕೈ ಮುಗಿ ನಿಮ್ಗೆ ಓಟ್ ಕೊಡ್ಬೇಕು. ಕೊಡ್ಬೇಕು ನಿಮ್ಗೆ. ಆಯ್ತಪ್ಪ, ನೀನ್ ಮಾಡ್ಕೊಳ್ಳಲ್ಲ, ಹೋಗಿ ಉಪಮುಖ್ಯಮಂತ್ರಿ ನಿಂಗೆ ಮಾಡ್ಕೊಡ್ತಾರ. ಆಯ್ತು ನಡಿ. ಆಯ್ತು ನಡಿ. ನೀನು ನನ್ ಜೊತೆಲೆ ಇದ್ದು ನಡಿ. ಹೋಗಿ ನೀವು ನೀನ್ ಮಾತಾಡ್ತಿದ್ದ ತಪ್ಪಾಯ್ತು. ವಿರೋಧ ಪಕ್ಷದ ಮಾತಾಡ್ಸೋ ನೀವೆಲ್ಲ ಮಾಡ್ರಪ್ಪ, ಅವ್ನು ಮಾಡ್ಲಿ ಜೆಡಿಎಸ್. ಆಯ್ತು, ಹೋಗಿ ಹೋಗಿ. ಎಲ್ರಿಗೂ ನಮಸ್ಕಾರ. ಮರುಸ್ವಾಮಿ ಲೀಡರ್ ಎಲ್ಲಿ ಕೈ ಹತ್ರಿ? ಏ ಮರುಸ್ವಾಮಿ, ಬಾ, ಇದಕ್ಕೆ ಅಲ್ಲ ಹಿಂದ್ಗಡೆ ಅಂತಿದ್ಯಾ? ನಿಮ್ ಮನೆಗೆಲ್ಲ ಬಂದಿದ್ನಲ್ಲ ನಾನು. ಜೆಡಿಎಸ್ ನಲ್ಲಿದ್ದಾನ. ಏ ಬಿಜೆಪಿ ಜೊತೆ ಯಾಕೆ ಸೇರ್ಕತ್ತೀನಿ? ಹೋಗಿದ್ಯಾ? ಆಯ್ತಪ್ಪ, ನಾನು ಆಗಿದ್ದಾಗ ಜೆಡಿಎಸ್ ಈಗಿಲ್ಲ ಇದೆ. ಈಗ ಬಂದ್ಬಿಡು ಮತ್ತೆ ಗಿನ್ಯಾಕಲ್ಲ. ಏಯ್, ವೋಟ್ ಹಾಕು, ಬರ್ಬೇಡ ನೀನು. ಆಯ್ತು, ಇಷ್ಟ ಬಂದ ಮಾಡು. ಅದನ್ನ ಬಿಜೆಪಿ ಜೆಡಿಎಸ್ ಎರಡು ನಾಣ್ಯಗಳು ಉಪಮುಖ್ಯಮಂತ್ರಿ ಕೊಟ್ಟಿರೋ ಮಾಸಗಳು ಜನಕ್ಕೆ ಮುಖ್ಯಮಂತ್ರಿ ಮಾಡಿದಾಗ ಕೈ ಮುಗಿ ನಿಮ್ಗೆ ಓಟ್ ಕೊಡ್ಬೇಕು. ಕೊಡ್ಬೇಕು ನಿಮ್ಗೆ. ಆಯ್ತಪ್ಪ, ನೀನ್ ಮಾಡ್ಕೊಳ್ಳಲ್ಲ, ಹೋಗಿ ಉಪಮುಖ್ಯಮಂತ್ರಿ ನಿಂಗೆ ಮಾಡ್ಕೊಡ್ತಾರ. ಆಯ್ತು ನಡಿ. ಆಯ್ತು ನಡಿ. ನೀನು ನನ್ ಜೊತೆಲೆ ಇದ್ದು ನಡಿ. ಹೋಗಿ ನೀವು ನೀನ್ ಮಾತಾಡ್ತಿದ್ದ ತಪ್ಪಾಯ್ತು. ವಿರೋಧ ಪಕ್ಷದ ಮಾತಾಡ್ಸೋ ನೀವೆಲ್ಲ ಮಾಡ್ರಪ್ಪ, ಅವ್ನು ಮಾಡ್ಲಿ ಜೆಡಿಎಸ್. ಆಯ್ತು, ಹೋಗಿ ಹೋಗಿ. ಎಲ್ರಿಗೂ ನಮಸ್ಕಾರ. ಮರುಸ್ವಾಮಿ ಲೀಡರ್ ಎಲ್ಲಿ ಕೈ ಹತ್ರಿ? ಏ
ಮರುಸ್ವಾಮಿ ಬಾ ಇದಕ್ಕೆ ಅಲ್ಲ ಹಿಂದ್ಗಡೆ ಅಂತಿದ್ಯಾ ನಿಮ್ ಮನೆಗೆಲ್ಲ ಬಂದಿದ್ನಲ್ಲ ನಾನು JDS ನಲ್ಲಿದ್ದಾನ ಬಿಜೆಪಿ ಜೊತೆ ಯಾಕೆ ಸೇರ್ಕತ್ತೀನಿ ಹೋಗಿದ್ಯಾ ಆಯ್ತಪ್ಪ ನಾನು ಆಗಿದ್ದಾಗ JDS ಈಗಿಲ್ಲಯ್ಯ ಇದೆ ಈಗ ಬಂದ್ಬಿಡು ಮತ್ತೆ ಇನ್ಯಾಕಲ್ಲ ಓಟ್ ಹಾಕು ಬರ್ಬೇಡ ನೀನು ಆಯ್ತು ನೀವು ಇಷ್ಟ ಬಂದಾಗ ಮಾಡು ಅದನ್ನ ಬಿಜೆಪಿ JDS ಎರಡು ನಾಣ್ಯಗಳು ಹೇಳ್ಬೇಕು ಏನಾದ್ರು JDS ನಿಮ್ ಉಪಮುಖ್ಯಮಂತ್ರಿ ಕೊಟ್ಟಿರೋ ಮಾಸ್ವಾಮಿಗಳು ಹರಿಜನಕ್ಕೆ ಮುಖ್ಯಮಂತ್ರಿ ಮಾಡಿದಾಗ ಕೈ ಮುಗಿದು ನಿಮ್ಗೆ ಓಟ್ ಕೊಡ್ಬೇಕು ಅದಕ್ಕೆ ಕೊಡ್ಬೇಕು ನಿಮ್ಗೆ ಆಯ್ತಪ್ಪ ನೀನ್ ಮಾಡಿಸ್ಕೊಳ್ಳಲ್ಲ ಹೋಗಿ ಉಪಮುಖ್ಯಮಂತ್ರಿ ನಿಂಗೆ ಮಾಡ್ಕೊಡ್ತಾರ ಆಯ್ತು ನೀವು ಮಾಡ್ತೀವಿ ಆಯ್ತು ನಡಿ ಆಯ್ತು ನಡಿ ನೀನು ನೀನ್ ನನ್ ಜೊತೆಲ್ಲ ಇದ್ದಾವ ನಡಿ ಹೋಗಿ ನೀವು ನೀನ್ ಮಾತಾಡ್ತಿದ್ದೆ ತಪ್ಪಾಯ್ತು ವಿರೋಧ ಪಕ್ಷದ ಮಾತಾಡ್ಸೋ ಕರ್ತಾರ ಮಾತಾಡ್ಸೋ ನೀವೆಲ್ಲ ಮಾಡ್ರಪ್ಪ ಅವ್ನು ಮಾಡ್ಲಿ JDS ಆಯ್ತು ಹೋಗಿ ಹೋಗಿ ಎಲ್ಲರಿಗೂ ನಮಸ್ಕಾರ ಪ್ರಚಾರ ಕಾರ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಈ ಟೈಮ್ನಲ್ಲಿ ಹಳೆ ದೋಸ್ತಿ ಒಬ್ರು ಮರಿಸ್ವಾಮಿ ಅಂತ ಅವ್ರಿಗೆ ಸಿಗ್ತಾರೆ. ಅವರೇ ಕರೀತಾರೆ ಮರಿಸ್ವಾಮಿ ಬಾಯಿಲಿ ಅಂತ. ಈಗ JDS ಅಲ್ಲಿ ಇದ್ದಾರೆ ಅಂತ ಅಲ್ಲಿ ಯಾರೋ ಹೇಳ್ತಾರೆ. JDS ನಲ್ಲೇ ಇದೆಯಾ, ನಾನೀಗ JDS ಬಿಟ್ಟು ಕಾಂಗ್ರೆಸ್ ಅಲ್ಲಿ ಇದ್ದೀನಿ, ನಮ್ ಪಕ್ಷಕ್ಕೆ ಬಾ ಅಂತ ಅವರು ಕರೀತಾರೆ ಸಿಎಂ ಸಿದ್ದರಾಮಯ್ಯ ಅವರು ಓಪನ್ ಆಗಿ ಮರಿಸ್ವಾಮಿ ಅವ್ರನ್ನ. ಆದ್ರೆ ನಾನು ಯಾವುದೇ ಕಾರಣಕ್ಕೂ JDS ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬರಲ್ಲ ಅಂತಾರೆ ಮರಿಸ್ವಾಮಿ. ಹೋಗ್ಲಿ JDS ಪಕ್ಷದಲ್ಲೇ ಇರು, ಓಟ್ ನನ್ಗೆ ಹಾಕು ಅಂತ ಸಿದ್ದರಾಮಯ್ಯ ಕೇಳ್ತಾರೆ. ಆಗಲ್ಲ ಸ್ವಾಮಿ, ನಂಗೆ ಓಟ್ ಹಾಕಕ್ಕೆ ನಾನು JDS ಪಕ್ಷಕ್ಕೆ ಹಾಕೋದು ಅಂತ ಈ ಟೈಮ್ನಲ್ಲಿ ಹೇಳ್ತಾರೆ. ನೀನ್ ಮಾತಾಡ್ಸಿದ್ರೆ ತಪ್ಪಾಯ್ತು, ಹೋಗು ನೀನ್ ನನ್ನ ಜೊತೆ ಅವಾಗ ಇದ್ದವನು ಅಂದ್ರೆ ಹಳೆ ದೋಸ್ತಿಗಳ ನಡುವೆ ಒಂದ್ ರೀತಿ ಹೊಸ ಕುಸ್ತಿ ಇದೀಗ ಅಲ್ಲಿ ನಡೆದಿತ್ತು. ಮರುಸ್ವಾಮಿ ಲೀಡರ್ ಎಲ್ಲಿ ಕೈ ಹತ್ರಿ ಮರುಸ್ವಾಮಿ ಬಾ ಇದಕ್ಕೆ ಅಲ್ಲ ಹಿಂದ್ಗಡೆ ಅಂತಿದ್ಯಾ ನಿಮ್ ಮನೆಗೆಲ್ಲ ಬಂದಿದ್ನಲ್ಲ ನಾನು JDS ನಲ್ಲಿದ್ದಾನ ಬಿಜೆಪಿ ಜೊತೆ ಯಾಕೆ ಸೇರ್ಕತ್ತೀನಿ ಹೋಗಿದ್ಯಾ ಆಯ್ತಪ್ಪ ನಾನು ಆಗಿದ್ದಾಗ JDS ಈಗಿಲ್ಲಯ್ಯ ಇದೆ ಈಗ ಬಂದ್ಬಿಡು ಮತ್ತೆ ಇನ್ಯಾಕಲ್ಲ ಓಟ್ ಹಾಕು ಬರ್ಬೇಡ ನೀನು ಆಯ್ತು ನೀವು ಇಷ್ಟ ಬಂದಾಗ ಮಾಡು ಅದನ್ನ ಬಿಜೆಪಿ JDS ಎರಡು ನಾಣ್ಯಗಳು ಹೇಳ್ಬೇಕು ಏನಾದ್ರು JDS ನಿಮ್ ಉಪಮುಖ್ಯಮಂತ್ರಿ ಕೊಟ್ಟಿರೋ ಮಾಸ್ವಾಮಿಗಳು ಹರಿಜನಕ್ಕೆ ಮುಖ್ಯಮಂತ್ರಿ ಮಾಡಿದಾಗ ಕೈ ಮುಗಿದು ನಿಮ್ಗೆ ಓಟ್ ಕೊಡ್ಬೇಕು ಅದಕ್ಕೆ ಕೊಡ್ಬೇಕು ನಿಮ್ಗೆ ಆಯ್ತಪ್ಪ ನೀನ್ ಮಾಡಿಸ್ಕೊಳ್ಳಲ್ಲ ಹೋಗಿ ಉಪಮುಖ್ಯಮಂತ್ರಿ ನಿಂಗೆ ಮಾಡ್ಕೊಡ್ತಾರ ಆಯ್ತು ನೀವು ಮಾಡ್ತೀವಿ ಆಯ್ತು ನಡಿ ಆಯ್ತು ನಡಿ ನೀನು ನೀನ್ ನನ್ ಜೊತೆಲ್ಲ ಇದ್ದಾವ ನಡಿ ಹೋಗಿ ನೀವು ನೀನ್ ಮಾತಾಡ್ತಿದ್ದೆ ತಪ್ಪಾಯ್ತು ವಿರೋಧ ಪಕ್ಷದ ಮಾತಾಡ್ಸೋ ಕರ್ತಾರ ಮಾತಾಡ್ಸೋ ನೀವೆಲ್ಲ ಮಾಡ್ರಪ್ಪ ಅವ್ನು ಮಾಡ್ಲಿ JDS ಆಯ್ತು ಹೋಗಿ ಹೋಗಿ ಎಲ್ಲರಿಗೂ ನಮಸ್ಕಾರ ಮರುಸ್ವಾಮಿ ಲೀಡರ್ ಎಲ್ಲಿ ಕೈ ಹತ್ರಿ ಮರುಸ್ವಾಮಿ ಬಾ ಇದಕ್ಕೆ ಅಲ್ಲ ಹಿಂದ್ಗಡೆ ಅಂತಿದ್ಯಾ ನಿಮ್ ಮನೆಗೆಲ್ಲ ಬಂದಿದ್ನಲ್ಲ ನಾನು JDS ನಲ್ಲಿದ್ದಾನ ಬಿಜೆಪಿ ಜೊತೆ ಯಾಕೆ ಸೇರ್ಕತ್ತೀನಿ ಹೋಗಿದ್ಯಾ ಆಯ್ತಪ್ಪ ನಾನು ಆಗಿದ್ದಾಗ JDS ಈಗಿಲ್ಲಯ್ಯ ಇದೆ ಈಗ ಬಂದ್ಬಿಡು ಮತ್ತೆ ಇನ್ಯಾಕಲ್ಲ ಓಟ್ ಹಾಕು ಬರ್ಬೇಡ ನೀನು ಆಯ್ತು ನೀವು ಇಷ್ಟ ಬಂದಾಗ ಮಾಡು ಅದನ್ನ ಬಿಜೆಪಿ JDS ಎರಡು ನಾಣ್ಯಗಳು ಹೇಳ್ಬೇಕು ಏನಾದ್ರು JDS ನಿಮ್ ಉಪಮುಖ್ಯಮಂತ್ರಿ ಕೊಟ್ಟಿರೋ ಮಾಸ್ವಾಮಿಗಳು ಹರಿಜನಕ್ಕೆ ಮುಖ್ಯಮಂತ್ರಿ ಮಾಡಿದಾಗ ಕೈ ಮುಗಿದು ನಿಮ್ಗೆ ಓಟ್ ಕೊಡ್ಬೇಕು ಅದಕ್ಕೆ ಕೊಡ್ಬೇಕು ನಿಮ್ಗೆ ಆಯ್ತಪ್ಪ ನೀನ್ ಮಾಡಿಸ್ಕೊಳ್ಳಲ್ಲ ಹೋಗಿ ಉಪಮುಖ್ಯಮಂತ್ರಿ ನಿಂಗೆ ಮಾಡ್ಕೊಡ್ತಾರ ಆಯ್ತು ನೀವು ಮಾಡ್ತೀವಿ ಆಯ್ತು ನಡಿ ಆಯ್ತು ನಡಿ ನೀನು ನೀನ್ ನನ್ ಜೊತೆಲ್ಲ ಇದ್ದಾವ ನಡಿ ಹೋಗಿ ನೀವು ನೀನ್ ಮಾತಾಡ್ತಿದ್ದೆ ತಪ್ಪಾಯ್ತು ವಿರೋಧ ಪಕ್ಷದ ಮಾತಾಡ್ಸೋ ಕರ್ತಾರ ಮಾತಾಡ್ಸೋ ನೀವೆಲ್ಲ ಮಾಡ್ರಪ್ಪ ಅವ್ನು ಮಾಡ್ಲಿ JDS ಆಯ್ತು ಹೋಗಿ ಹೋಗಿ ಎಲ್ಲರಿಗೂ ನಮಸ್ಕಾರ ಮರುಸ್ವಾಮಿ ಲೀಡರ್ ಎಲ್ಲಿ ಕೈ ಹತ್ರಿ ಮರುಸ್ವಾಮಿ ಬಾ ಇದಕ್ಕೆ ಅಲ್ಲ ಹಿಂದ್ಗಡೆ ಅಂತಿದ್ಯಾ
ನಿಮ್ ಮನೆಗೆಲ್ಲ ಬಂದಿದ್ನಲ್ಲ ನಾನು. JDS ನಲ್ಲಿದ್ದಾನ. ಬಿಜೆಪಿ ಜೊತೆ ಯಾಕೆ ಸೇರ್ಕತ್ತೀನಿ? ಹೋಗಿದ್ಯಾ? ಆಯ್ತಪ್ಪ, ನಾನು ಆಗಿದ್ದಾಗ JDS ಈಗಿಲ್ಲ ಇದೆ. ಈಗ ಬಂದ್ಬಿಡು ಮತ್ತೆ ಗಿನ್ಯಾಕಲ್ಲ. ಓಟ್ ಹಾಕು ಬರ್ಬೇಡ ನೀನು. ಆಯ್ತು, ನೀವು ಇಷ್ಟ ಬಂದಾಗ ಮಾಡು. ಅದನ್ನ ಬಿಜೆಪಿ JDS ಎರಡು ನಾಣ್ಯಗಳು ಹೇಳ್ಬೇಕು. ಏನಾದ್ರು JDS ಉಪ ಮುಖ್ಯಮಂತ್ರಿ ಕೊಟ್ಟಿರೋ ಮಾಸಗಳು ಜನಕ್ಕೆ ಮುಖ್ಯಮಂತ್ರಿ ಮಾಡಿದಾಗ ಕೈ ಮುಗಿ ನಿಮ್ಗೆ ಓಟ್ ಕೊಡ್ಬೇಕು. ಆಯ್ತು, ಅದಕ್ಕೆ ಕೊಡ್ಬೇಕು ನಿಮ್ಗೆ. ಆಯ್ತಪ್ಪ, ನೀನ್ ಮಾಡ್ತೀರಲ್ಲ, ಹೋಗಿ ಉಪ ಮುಖ್ಯಮಂತ್ರಿ ನಿಂಗೆ ಮಾಡ್ಕೊಡ್ತಾರ. ಆಯ್ತು, ನೀವು ಮಾಡ್ತೀರಿ. ಆಯ್ತು, ನಡಿ. ಆಯ್ತು, ನಡಿ. ನೀನು ನನ್ ಜೊತೆಲೆ ಇದ್ದು ನಡಿ. ಹೋಗಿ ನೀವು ನೀನ್ ಮಾತಾಡ್ತಿದ್ದೆ ತಪ್ಪಾಯ್ತು. ಹಂಗೆ ವಿರೋಧ ಪಕ್ಷದ ಮಾತಾಡ್ಸೋ ಕರ್ತಾರ ಮಾತಾಡ್ಸೋ. ನೀವೆಲ್ಲ ಮಾಡ್ರಪ್ಪ, ಅವ್ನು ಮಾಡ್ಲಿ. ಆಯ್ತು, ಹೋಗಿ ಹೋಗಿ. ಎಲ್ಲರಿಗೂ ನಮಸ್ಕಾರ. ಈ ಬಗ್ಗೆ ಮಾತಾಡೋದಕ್ಕೆ ಖುದ್ದು ಮರಿಸ್ವಾಮಿ ಅವರೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮರಿಸ್ವಾಮಿ ಅವರೇ, ಬಹುಶಃ ಇವಾಗ ಸಾಕಷ್ಟು ನಿಮಗೂ ಕೂಡ ಗೊತ್ತಾಗಿರ್ಬೋದು, ನೀವು ಮಾತಾಡಿದ್ದು ಸಿಎಂ ಜೊತೆ ಈಗ ಎಲ್ಲಾ ಮಾಧ್ಯಮದಲ್ಲೂ ಕೂಡ ಪ್ರಸಾರ ಆಗ್ತಿದೆ. ಈಗ ನೀವು ಹಳೆ ದೋಸ್ತಿ ಅಂತ ನಾವು ಕೇಳ್ಪಟ್ವಿ. ಈಗ ವೋಟ್ ಹಾಕೋದಿದಕ್ಕೆ ನೀವ್ ಯಾಕೆ ಹಾಕಲ್ಲ, ನಾನು JDS ಪಕ್ಷದಲ್ಲೇ ಇದೀನಿ ಅಂತ ಹೇಳಿದ್ರಲ್ಲ? ಹೌದು ಹೌದು, ಹೇಳಿ. ಹಲೋ, ಹೇಳಿ ಹೇಳಿ ಹೇಳಿ. ಈಗ ಹಳೆ ದೋಸ್ತಿಗಳ ನೀವು, ಹಳೆ ಸ್ನೇಹಿತರ ನೀವು ಮತ್ತೆ ಸಿದ್ದರಾಮಯ್ಯ ಅವರು? ಹೌದು ಹೌದೌದು, ನಾವು ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯಗಿಂತ ಮೊದಲು ಇದ್ದವರು. ಸಿದ್ದರಾಮಯ್ಯ ಅವರು ಈಚೆಗೆ ಬಂದವರು. ಅದರಿಂದ ಈಗ ನಮ್ಮ ರೋಡ್ ಸುಗಿತ್ತು, ಸಿದ್ದರಾಮಯ್ಯ ಊರಿಗೆ ಬಂದಿರು. ಸುಮಾರು ಎಷ್ಟು ಬಂದಾಗ ಏನ್ ಮಾಡೋದು, ನನ್ನ ನೋಡು ಬಾಯ ಅಂತ ಕರೆದ್ರು. ಹೇಳ್ತಾ ಹೋಗಿ ಮರಿಸ್ವಾಮಿ ಅವರು, ಹೇಳ್ತಾ ಹೋಗಿ, ನಮಗೆ ಕೇಳಿಸ್ತಿದೆ, ನೀವು ಮಾತಾಡ್ತಾ ಹೋಗಿ. ಬನ್ನಿ ಅಂತ. ಸರಿ ಸರಿ. ಪಾರ್ಟಿಗೆ ಬನ್ನಿ ಅಂತ ಕರೆದ್ರು. ನಾ ಬರಲ್ಲಪ್ಪ ಅಂದೆ. ಯಾಕೆ ಬರಲ್ಲ ಭಯ ಅಂದ್ರು. ನೀನು ಅದಕ್ಕೆ ನಾನು ಅಂದ, ಯಾಕಪ್ಪ ನೀ ಘನ ಕೆಲಸ ಮಾಡಿದೆಯಲ್ಲ, ನಮ್ಮ ದಲಿತರಿಗೆಲ್ಲ ಬಹಳ ಒಳ್ಳೆ ಕೆಲಸ ಮಾಡ್ಕೊಟ್ಟಿದೆಯಲ್ಲ, ಮುಖ್ಯಮಂತ್ರಿ ಮಾಡಿದೆ, ಉಪಮುಖ್ಯಮಂತ್ರಿ ಮಾಡಿದೆ, ಆದ್ರಿಂದ ನಿನ್ನೊಂದು ಬರ್ಬೇಕಲ್ವಾ. ನೀವು ದಲಿತ ವಿರೋಧಿ, ನೀವು ನಾವು JDS ನ ಗೆಲ್ಸೋದು, ನಿಮ್ ವಿರೋಧಾಗಿ JDS ಗೆಲ್ತೀವಿ ಅಂತ ಹೇಳಿದ್ವಿ ಸರ್. ಈಗ ಎಷ್ಟು ವರ್ಷದಿಂದ ನೀವು, ನಿಮ್ಗೂ ಅವ್ರಿಗೂ ಈ ರೀತಿ ಸ್ನೇಹಿತರಾಗಿರೋದು ನೀವು? ಎಷ್ಟು ವರ್ಷದಿಂದ ಒಂದು ಅಂದಾಜು ಹೇಳೋದಾದ್ರೆ? ನಮ್ಗೆ ಇವರು ಉಪ ಚುನಾವಣೆ ನಿಂತ್ಕೊಳ್ಳೋಕ್ಕಿಂತ ಮೊದಲಿಂದ ನಮ್ಗೆ ಫಸ್ಟ್ ಇವರು ಇದಾಗ ಬಂದ್ರಲ್ಲ, ಯಾವ್ದು ಒಂದು 25 ವರ್ಷದ ಪರಿಚಯ ನಮ್ಗೆ ಇವರು. ಅವಾಗ 25 ವರ್ಷದ ಪರಿಚಯ. ಅವಾಗಿಂದ ನಮ್ಗೇನ್ ಕೆಲಸ ಮಾಡೋರು ಇವರು, ದಲಿತರಿಗಾಗಿ ಏನ್ ಕೆಲಸ ಮಾಡಿರೋದೇನು? ಅಂದ್ರೆ ಆಗ JDS ಅಲ್ಲಿ ದಲಿತರಿಗೆ ಇಂತ ಮಾಡಿದೆ ಅಂತ ಹೇಳಕ್ಕಾರವೆ. ಆಗ JDS ಅಲ್ಲಿ ಇದ್ರಲ್ಲ ಸಿದ್ದರಾಮಯ್ಯ ಅವರು, ಅವಾಗ ಎಲ್ಲ ನೀವು ಒಟ್ಟಿಗೆ ಪ್ರಚಾರ ಎಲ್ಲ ಮಾಡ್ತಿದ್ರ? ಅವಾಗಿದ್ದ ಇವರು ಕಾಂಗ್ರೆಸ್ ಫಸ್ಟ್ ಬರ್ಬೇಕಾದ್ರೆ ನಮ್ಮ ಶ್ರೀನಿವಾಸ ಸಾಹೇಬ್ ಇಲ್ಲವೀರ ಇವರು ಎಲ್ಲ ಅವಾಗಲೇ ಎತ್ತಿರೋರು ಇವರು, ಅವತ್ತ ಮುಳುಗೋಗಿರೋರು ಇವರು. ಅವರಿಂದ ಬಂದು ಅವ್ರನ್ನೇ ಮುಳುಗಿಸ್ಬಿಟ್ರು ಇವರು. ಶ್ರೀನಿವಾಸ ಪ್ರಸಾದ್ ಅವ್ರನ್ನೇ ಮುಳುಗಿಸ್ರು ಇವರು ಬಂದು. ಅಂತ ಗಿರಾಕಿ ಇವರು. ಇವ್ರೇನು ಸಾಮಾನ್ಯ ಇಲ್ಲ. ಇವರು ಫಸ್ಟ್ ದಲಿತರ ಮುಗಿಸ್ಬೇಕು ಇವರು, ಅದೊಂದೇ ಗುರಿ ಇರೋದು ಇವ್ರಿಗೆ. ಇಲ್ಲ, ಈಗ ಇವ್ರು ಮುಖ್ಯಮಂತ್ರಿ ಆದ್ಮೇಲೆ ಯಾರು ಬಂದು ಸಹಿಸಕ್ಕಾಗಲ್ಲ. ಹೇಳಿ. ಅಲ್ಲ, ಈಗ ಮುಖ್ಯಮಂತ್ರಿ ಆದ್ಮೇಲೆ ನೀವೇನಾದ್ರೂ ಭೇಟಿ ಮಾಡ್ತಿದ್ರ ಅವ್ರನ್ನ? ಹೇಳಿ. ಇಲ್ಲ ಇಲ್ಲ, ನಾವ್ ಯಾವ ಪಾರ್ಟಿ ಚೇಂಜ್ ಮಾಡಿದ್ರು ಮಕ್ಕಳು ಕೂಡ ನೋಡಿಲ್ಲ, ನಮ್ಮ ಊರ್ಗೂ ಬಂದಿಲ್ಲ, ನಾವು ಹೋಗಿಲ್ಲ, ಅವ್ರ ಹತ್ರ ಭೇಟಿನೇ ಆಗಿಲ್ಲ. ನಿಮ್ ಮನೆಗ್ ಬಂದಿದ್ದೀನಿ ಮರಿಸ್ವಾಮಿ ಅಂತ ಹೇಳಿದ್ರಲ್ಲ, ಅಂದ್ರೆ JDS ಪಕ್ಷದಲ್ಲಿ ಇದ್ದಾಗ ಅದ್ ನೆನಪಿಸ್ಕೊಂಡು ಹೇಳಿದ್ದ ಅವರು? ಅವರು JDS ಬಿಟ್ಟು ಕಾಂಗ್ರೆಸ್ ಬಂದಿರು, ಅವಾಗ ನಮ್ಮ ಮನೆಗೆ ಬಂದಿದ್ದು. ಅಂದ್ರೆ ಅವಾಗ್ಲೂ ನಮ್ ಪಕ್ಷಕ್ಕೆ ಬನ್ನಿ ಅಂತ ಕರೆದಿದ್ರ, ಕಾಂಗ್ರೆಸ್ ಬನ್ನಿ ಅಂತ JDS ಬಿಟ್ಟು? ಇಲ್ಲ ಇಲ್ಲ ಇಲ್ಲ, ಅವಾಗ ಅವರು ಪಾರ್ಟಿಗೆ ಹೋದಾಗ ಅವ್ರು ನಮ್ಮನ್ನೇನು ಕರೀಲಿಲ್ಲ, ಅವರು ಏನಿಲ್ಲ, ಅವರೇ ನಮ್ಮ ಪಾರ್ಟಿಗೆ ಬಂದವರು.
ಸರಿ, ಈಗ ಸಾಕಷ್ಟು ವರ್ಷಗಳಿಂದ ನೀವು ಸ್ನೇಹಿತರು, ಇವತ್ ನಿಮ್ ಹುಡ್ಕೊಂಡ್ ಬಂದಿದ್ರಲ್ಲ, ಇವತ್ ನಿಮ್ಮನ್ನ ಹುಡ್ಕೊಂಡ್ ಬಂದ್ರು, ಮರಿಸ್ವಾಮಿ ಬಾರಪ್ಪ ಇಲ್ಲಿ ಅಂತೆಲ್ಲ ಕರೆದ್ರಲ್ಲ, ಸೊ ಅವಾಗ ಬಹುಶಃ ಜೆಡಿಎಸ್ ಅವರೆಲ್ಲ ನೀವ್ ಅಲ್ಲಿ ಕಾರ್ಯಕರ್ತರು ಇದ್ರ ಆ ಟೈಮಲ್ಲಿ ಸಿಎಂ ಕರೆದಾಗ? ನಾವು ಇವತ್ತು ನಾವು ಇದು ಮಾಯಾವತಿ ಸಮಾವೇಶ ಇದೆ ಇವತ್ತು ಮೈಸೂರಿನಲ್ಲಿ ಮರಾಠಿ ಕಾಲೇಜ್ ಗ್ರೌಂಡ್ ಅಲ್ಲಿ. ಅಲ್ಲಿಗೆ 2 ಬಸ್ ಮಾಡ್ಕೊಂಡು ನಾವು ಇದ್ದೋ ಜನ, 2 ಬಸ್ ಮಾಡ್ಕೊಂಡು ಜನ ತುಂಬ್ಕೊಂಡು ಹೋಯ್ತಾ ಇದ್ದು ಅಲ್ಲಿಗೆ ಮೀಟಿಂಗ್ಗೆ. ಅವಾಗ ಬಂದ್ರಲ್ಲ ನಮ್ಮ ಮುಖ್ಯಮಂತ್ರಿ ಅವರು, ಅವರ ಪಾರ್ಟಿ ಎಲ್ಲ ಇರಲಿಲ್ಲ, ನಮ್ಮ ಮುಖ್ಯಮಂತ್ರಿ ಅವರು. ಅವಾಗ ನಾವು ಹೋಗ್ಲೇಬೇಕು, ಗೌರವ ಕೊಡ್ಬೇಕಲ್ವೇ? ಗೌರವ ಕೊಟ್ಟು ನಾವು ಹೋಗ್ಲೇಬೇಕು, ಅದು ನಮ್ಮ ಇದು ನಮ್ಮ ಕರ್ತವ್ಯ. ಅದು ಯಾರೇ ಅಲ್ಲಿ ಬಂದವ್ರಿಗೆ ಗೌರವ ಕೊಡೋದು ನಮ್ದು. ಬಂದೋಗ್ಬಿಟ್ಟು ಪಾರ್ಟಿ ಬರೆಯೋದು ಹೋಗಕ್ಕಾಗತ್ತಾ? ಹೋಗಕ್ಕಾಗತ್ತಾ? ಏನ್ ಪಾರ್ಟಿನೋ ಅವ್ರು ಹೇಳ್ದಂಗೆ ನಿಂತಿದ್ವು, ನಾವು ಪಾರ್ಟಿಗೆ ಹೋಗಕ್ಕೆ ಹೇಳ್ದಂಗೆ ಅವ್ರು ಎಲ್ಲೆಲ್ಲ ಹೋಗ್ತಾರ ಹೋಗಕ್ಕೆ. ಅದಕ್ಕೆ ನಾವು ಬರಲ್ಲಪ್ಪ, ನಮ್ಮ ಪಾರ್ಟಿ ಬರಲ್ಲ, ನಾವು GT ದೇವೇಗೌಡರ ಪರ ಇದ್ದೀವಿ, ಅವ್ರನ್ನ ಗೆಲ್ಸೋದು, ನಿಮ್ಮನ್ನ ಸೋಲ್ಸ್ತೀವಿ, ಅವ್ರು ಗೆಲ್ಸ್ತೀವಿ. ಈಗ ಮರಿಸ್ವಾಮಿ ಅಷ್ಟು ಹೇಳ್ದ. ಹೋಗೋಣ ನೀವ್ಯಾರಪ್ಪ? ಕರೆಕ್ಟ್. ಅಂದ್ರೆ ಈಗ ನೀವು ಅಂದ್ರೆ ವೋಟ್ ಯಾರಿಗೆ ಬೇಕಾದ್ರೆ ಹಾಕ್ತೀನಿ ನಂದು ಹೋಗಿದೀವಿ ಅಂದೆ. ಓಟ್ ನನ್ನ ಇಷ್ಟ, ನೀವು ಹಾಕೋಣಕ್ ನೀವ್ಯಾರು? ಓಟ್ ಹಾಕೋದ್ ನಂದು. ಅಂದ್ರೆ ಈಗ ನೀವು ಮಾತಾಡೋ ರೀತಿ ಮಾತಾಡೋ ರೀತಿ ನೋಡಿದ್ರೆ ಒಳಗಡೆ ಒಂದ್ ಪ್ರೀತಿ ಇದೆ. ಯಾಕಂದ್ರೆ ಪಕ್ಷ ಯಾವ್ದ್ ಬೇಕಾದ್ರೆ ಆಗಿರ್ಲಿ, ನಮ್ ಮುಖ್ಯಮಂತ್ರಿ ಅಂತ ಹೇಳಿದ್ರಲ್ಲ ನೀವು, ಒಂದ್ ಪ್ರೀತಿ ಒಳಗಡೆ ಇದೆ ಅಲ್ವಾ? ಹಳೆ ದೋಸ್ತಿ, ಹಳೆ ಸ್ನೇಹಿತ ಅಂತ. ಅಲ್ಲ ನೋಡಿ ಮೇಡಮ್, ಎಲ್ಲ ಏನೇ ಆಗ್ಲಿ ಅವ್ರ ಸಿದ್ದರಾಮಯ್ಯವ್ರಿಗೆ ನಮ್ ಗೌರವ ಕೊಡ್ಲಿಲ್ಲ ಅಂದ್ರು ಇದಿದೆಯಲ್ಲ ಸ್ಥಾನ ಗೌರವ ಕೊಡ್ಬೇಕು ನಾವು. ಸ್ಥಾನಕ್ಕೆ ಗೌರವ ಕೊಟ್ಟು ನಾವು ಓದ್ದು. ಏನು ಸಿದ್ದರಾಮಯ್ಯ ಕರೆದ ಅಂತ ಏನಲ್ಲ, ನಾಳೆ ಯಾರೋ ಒಂದ್ ಕತ್ತೆ ಬರ್ಲಿ ಆ ಸ್ಥಾನ, ಅದಕ್ಕೆ ಗೌರವ ಕೊಡ್ಬೇಕು ನಾವು. ಅದಕ್ಕೆ ಇದಾಗ ನಡ್ಕಂದ್ರೆ ಅದು ಚೆನ್ನಾಗಿರಕಿಲ್ಲ. ಅದು ಸಿದ್ದರಾಮಯ್ಯನವ್ರಿಗೆ ಅಂತ ಒಳ್ಳೇದಾಗಲ್ಲ, ಅದು ಅವರ ಕರೆದಂತ ರೀತಿ ಅವ್ರಿಗೆ ಒಳ್ಳೇದಲ್ಲ. ಈಗ ಹಳೆ ನೆನ್ಪೇನಾದ್ರೂ ಇದೆಯಾ? ಜೆಡಿಎಸ್ ಪಕ್ಷದಲ್ಲಿದ್ದಾಗ ಪಾಪ ಸಾಕಷ್ಟು ಕಷ್ಟಪಟ್ಟಿದ್ದಾರೆ, ಸಿಎಂ ಆಗೋಕೆ ಅವ್ರು ಪಾಪ ಸಾಕಷ್ಟು ಕಷ್ಟಪಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಸೊ ಅವಾಗ ಸಿದ್ದರಾಮಯ್ಯ ಅವ್ರು ಯಾವ ರೀತಿ ಇದ್ರು, ಆ ನೆನಪನ್ನ ಹಂಚ್ಕೋಬಹುದಾ? ಅಯ್ಯೋ, ನಾವಿದ್ದದಕ್ಕೆ ಅವರು ಅಲ್ಲ ಅವತ್ತು ನಾವಿದ್ದದಕ್ಕೆ ಅವರು ಸಿಎಂ ಆದ್ದು, ನಾವೆಲ್ಲ ಇಲ್ಲ ಅಂದ್ರೆ ಅವ್ರೆಲ್ಲ ಸಿಎಂ ಆಯ್ತಿರೋ? ನಾವಿಲ್ಲ ಎಲ್ಲ ಐತಿರೋ ಅವರು. ಅದನ್ನ ನೆನಸ್ಕೋಬೇಕು ಅವರು. ಹಂಗ ಮಾಡ್ಬಿಟ್ಟು ಹೋಗಿ ನಮ್ಮವ್ರಿಗೆ ತುಳಿಯಾಕ್ ಹೋದ್ರೆ, ಭಸ್ಮಾಸುರ ತುಳಿತಾರಲ್ಲ, ಹಂಗೆ ತುಳಿಯಾಕ್ ಹೋದ್ರೆ ಇವರು ಸಿದ್ದರಾಮಯ್ಯನವರು ನಮ್ ನೋಡ್ತಾ ಕುಂತ್ಕೊಳ್ಳಿ ದಲಿತರು ಇವ್ರ ಮುಖನ ಮಾಡ್ದಂಗೆಲ್ಲ ಮಾಡಿಸ್ಕೊಂಡು ಎಂತೆಂತ ಲೀಡರ್ ಹಾಳು ಮಾಡಿದ್ರು ಇವರು. ಶ್ರೀನಿವಾಸ ಪ್ರಸಾದ್ ಎಂತ ಲೀಡ್ರು, ಅವ್ರನ್ನ ತುಳಿದು ಹಾಕಿದ್ರು. ಆ ಪರಮೇಶ್ವರ್ ಹೋಗಿ ಅಲ್ಲಿ ಬೇರೆ ಅವ್ರ ಕ್ಯಾಸ್ಟ್ ಇರೋದಲ್ಲಿ ಅವ್ರನ್ನ ಸೋಲಿಸ್ರು ಮೊದಲು. ಇವ್ರು ಮೊದಲು ಯಾರು ಮುಂದಕ್ಕೆ ಬರ್ತಾರೋ ಸೋಲ್ಬೇಕು, ಅವ್ರೊಬ್ಬರು ಮಾತ್ರ ಇರ್ಬೇಕು, ಆ ತರ ಇವ್ರದು ಇವ್ರ ಬುದ್ಧಿ. ಅಲ್ಲ ಈಗ ನೀವು ಅವ್ರ ಜೊತೆ ಅಲ್ಲ 25 ವರ್ಷದಿಂದ ಅವ್ರ ಜೊತೆ ಇದೀರಿ ಅಂತ ಅಂದ್ರಲ್ವಾ? ಸೊ ಅವಾಗ ಜೊತೆಲಿ ಇದ್ದವ್ರು ಇವಾಗ ಯಾಕೆ ಇಷ್ಟು ದ್ವೇಷಕಾರಕ್ಕೆ ಏನ್ ಕಾರಣ? ಹಂಗಾದ್ರೆ ಪಕ್ಷ ಬಿಟ್ಟಿದ್ದು ಒಂದು ಕಾರಣನಾ, ಅಥವಾ ನೀವೀಗ ಹೇಳಿದ್ರಲ್ಲ ತುಂಬಾ ಜನ ದಲಿತರಿಗೆ ಏನು ಮಾಡಲಿಲ್ಲ ಇರೋದೇ ಅದೇ ಮೇನ್ ನಮ್ಗೆ. ಅಲ್ಲ ನಮ್ಗೆ ಮೇನ್ ಯಾವ್ದು ಅಂದ್ರೆ ನಮ್ಗೆ ಮುಖ್ಯಮಂತ್ರಿ ಕೊಡ್ಲಿಲ್ಲ, ಉಪಮುಖ್ಯಮಂತ್ರಿ ಕೊಡ್ಲಿಲ್ಲ, ಅದೇ ಅದಕ್ಕೆ ನಮ್ಗೆ ಇವ್ರು ಕಂಡ್ರೆ ಆಗಲ್ಲ, ನಮ್ಗೆ ದಲಿತರಿಗೆ ಆಗಲ್ಲ ಇವ್ರು ಕಂಡ್ರೆ ನಮ್ಗೆ. ಈಗ ಮರಿಸ್ವಾಮಿ ಅಂತ ಅವ್ರು ನಿಮ್ಮನ್ನ ನೋಡ್ ಕರೆದಿದ್ದ, ಅಥವಾ ಅಲ್ಲಿ ಯಾರಾದ್ರೂ ಹೇಳಿದ್ದ ಅವ್ರಿಗೆ ಮರಿಸ್ವಾಮಿ ಬಂದಿದ್ದಾರೆ ಅಂತ, ಅಥವಾ ನಿಮ್ಮನ್ನ ನೋಡಿ ಅವ್ರು ಐಡೆಂಟಿಫೈ ಮಾಡಿ ಅಂದ್ರೆ ನಿಮ್ಮನ್ನ ಗುರುತಿಸಿ ಮರಿಸ್ವಾಮಿ ಅಂತ ಕರೆದಿದ್ದ ಅವರು? ಅದೇನಾದ್ರು ಗೊತ್ತಾಯ್ತಾ ನಿಮ್ಗಲ್ಲಿ? ಅಲ್ಲ ಅವ್ರ ಹೇಳ ಕರೆದ್ರು ಏನೋ ಗೊತ್ತಿಲ್ಲ. ನಾವೆಲ್ಲ ಜನ ಇದ್ಮೇಲೆ ನಾವು ಸಮಾವೇಶಕ್ಕೆ ಹೋಗ್ಬೇಕಾಯ್ತಲ್ಲ, ಎಲ್ಲ ಜನ ನಿಂತಿದ್ವು. ನಾವು ಅಲ್ಲ ನಾವು ಇವತ್ತು ಮಾಯಾವತಿ ಸಮಾವೇಶ ಇತ್ತು, ಅಲ್ಲಿಗೆ ಹೋಗಕ್ಕೆ ಜನ ಎಲ್ಲ ನಿಂತಿದ್ವು ಪೂರ್ತಿ. ಅವಾಗ ಅವ್ರ ಅಲ್ಲಿ ಬಂದಾಗ ನಾವು ಓಡೋಕಾಗುತ್ತಾ? ಬಂದಾಗ ನೋಡ್ಲೇಬೇಕಲ್ವೇ? ನಮ್ ನೋಡ್ಲೇಬೇಕು. ಅವ್ರು ನೋಡ್ತಿದ್ದಾಗ ನಮ್ಮನ್ನ ಕರೆದ್ಬಿಟ್ಟು ಪಾರ್ಟಿಗೆ ಬಾನಕ್ಕೆ ಸರಿನಾ ಇದು ಬಂದಾಗ ಹೋಗ್ಬೇಕಲ್ವೇ? ಬಂದ್ಬಿಟ್ಟು ಪಾರ್ಟಿಗೆ ಬನ್ನಿ ಅಂದ್ರೆ ಎಲ್ಲರೂ ಪಾರ್ಟಿಗೆ ಬನ್ನಿ ಅಂದ್ರೆ ಏನು? ಒಬ್ಬ ಮುಖ್ಯಮಂತ್ರಿ ಆದವ್ರಿಗೆ ಒಂದು ಚೂಡಾರು ಇದ್ಬಿಡು ಸರ್. ಒಬ್ಬರೊಬ್ಬರು ಮುಖ್ಯಮಂತ್ರಿ ಓದೋರು ಬಿದ್ದವ್ರಲ್ಲ ಬನ್ನಿ ಅಂದ್ರೆ ಈ ಮಟ್ಟಕ್ಕೆ, ಈ ಕೆಳಮಟ್ಟಿಗಳಿಗೆ ಹೋದ ಮುಖ್ಯಮಂತ್ರಿ ಅವರು. ಅಲ್ಲ ಅಲ್ಲಿದ್ದವ್ರು ಏನಂದ್ರು? ಯಾಕಂದ್ರೆ ಮರಿಸ್ವಾಮಿ ಅಂತ ಇವರ ವರ್ತನೆ ಹೌದಲ್ಲ, ಅಲ್ಲಿದ್ದವ್ರು ಏನಂದ್ರು? ಯಾಕಂದ್ರೆ ಮರಿಸ್ವಾಮಿ ಅಂತ ನಿಮ್ಮನ್ನ ಹೆಸರಿಡ್ ಕರೆದ್ರು,
ಓಟ್ ಹಾಕು ನನ್ಗೆ ಅಂತ ಕೇಳಿದ್ರು. ಅಲ್ಲಿದ್ದವರೆಲ್ಲ ಏನ್ ಹೇಳಿದ್ರು ನಿಮ್ಗೆ? ಯಾಕಂದ್ರೆ ಈಗ JDS ವತಿಯಿಂದ ನೀವು ಅಲ್ಲಿ ಸಮಾವೇಶ ಇದೆ ಅಂತ ಹೋಗಿದ್ದು, JDS ಅವರೆಲ್ಲ ನಿಮ್ ಜೊತೆಲಿ ಇದ್ರಲ್ಲ, ಅವರೆಲ್ಲ ಏನ್ ಮಾತಾಡ್ಕೊಂಡ್ರು? ಅವರೆಲ್ಲ ಶ್ರೀರಾಮಯ್ಯನವರೇ ಧಿಕ್ಕಾರ ಆದ್ರು. JDSಗೆ ನಮ್ಮ ಇವ್ರಿಗೆ GD ದೇವೇಗೌಡರಿಗೆ ಜೈ ಶ್ರೀರಾಮಯ್ಯನಿಗೆ ಧಿಕ್ಕಾರ ಅಂದ್ರು, ಎಲ್ಲ ಕೂಗಿದ್ರು. ಅಲ್ಲಿ ಕೂಗಿದ್ರು. ಆಮೇಲೆ ನಾವು ಬತ್ತಿರಪ್ಪ ನೀ ಕರ್ದೆ ತಪ್ಪ ನೋಡೋರು. ಸರಿ, ಈಗ JDS ಅವರೆಲ್ಲ ಏನಂದ್ರು? ಸರಿಯಾಗಿ ಉತ್ತರ ಕೊಟ್ರಿ ನೀವು ಸಿದ್ದರಾಮಯ್ಯ ಅವ್ರಿಗೆ ಅಂತೆಲ್ಲ ಖುಷಿ ಪಟ್ರ ಅವರು? JDS ಅವರೆಲ್ಲ ಖುಷಿ ಪಟ್ರ ಸರಿಯಾಗಿ ಉತ್ತರ ಕೊಟ್ರಿ ನೀವು ಸಿದ್ದರಾಮಯ್ಯ ಅವ್ರಿಗೆ ಅಂತ? ಎಲ್ಲ ಅಲ್ಲಿದ್ದವ್ರೆಲ್ಲ ಖುಷಿ ಆದ್ರು. ಅಲ್ಲಿ ಏನ್ ಜನ ಇದ್ರು ಎಲ್ಲ ಖುಷಿ ಆಯ್ತು ಎಲ್ಲರಿಗೂ. ಈಗ ನಿಮ್ ಜೊತೆಲೇ ಇದ್ದವರು ಸಿದ್ದರಾಮಯ್ಯ ಅವರು ಒಂದು 25 ವರ್ಷದಿಂದ ಪರಿಚಯ ಅಂದ್ರೆ. ಹೌದು. ಅಲ್ಲ ಸಿದ್ದರಾಮಯ್ಯ ಅವ್ರು ಪರಿಚಯ ಅಂತ ಎಲ್ಲಾನು ಮಾಡ್ಕೊತೀರಾ ಮೇಡಮ್? ಇವ್ರು ಮಾಡ್ದಾಗೆಲ್ಲ ಮಾಡಿಸ್ಕೊತೀರಾ? ನಮ್ಗೆ ಫಸ್ಟ್ ನಮ್ಮ ಮೈಸೂರಿಗೆ ಅಲ್ಲಿ ಏರುಬೇಡಿ, ಮೈಸೂರಲ್ಲಿ ಶೋಭಾ ಮೇಡಮ್ ಉಸ್ತುವಾರಿ ಮಂತ್ರಿ ಆಗಿದ್ರು. ಅವ್ರು ಮಾಡಲ್ಲ ಆ ಕೆಲಸ ಮುಖ್ಯಮಂತ್ರಿ ಮಾಡಕ್ಕಾಗಿಲ್ಲ. ಇವೆಲ್ಲ ಮಾಡಿದ್ಮೇಲೆ ಬರೀ ನಮ್ಗೆ ದಲಿತ ಇರೋದು ಇವರು. ಏನ್ ಮಾಡಿದ ನಮ್ ದಲಿತರಿಗಾಗಿ? ಏನ್ ಮಾಡವ್ರಿಗೆ ಹೇಳಿ? ಅವ್ರು ಏನ್ ಮಾಡಿರೋದೇನು ಹೇಳಿ ಕೇಳವ ಅವ್ರನ್ನೇ. ನಾಳೆನೆ ಮುಂದಿನ ಮುಖ್ಯಮಂತ್ರಿ ದಲಿತರಿಗೆ ಅಂತ ಎಲ್ಲ ಆ ಭಾಗ್ಯ ನಾಳಕ ಜಾಕೋ ನಾನು ಮಾಡ್ತೀನಿ ಅದ ಅವ್ರು ಎಲ್ಲ ಅವರೇ ಕೊಡ್ಬೇಕು ಅಂತ ಆ ಜಾಕ್ ಹಾಕು ಅಂತ ನಾನು ಮಾಡ್ಬೋದ ಕೆಲಸನ? ಅವರೇ ಬಂದು ಮಾಡ್ಬೇಕು ಅಂತ ಏನಿಲ್ಲ. ಅಲ್ಲ, ಅವಾಗ ಸಿದ್ದರಾಮಯ್ಯ ಅವರು ಓಡಾಡ್ತಾ ಇದ್ರಲ್ಲ ನಿಮ್ ಜೊತೆ JDS ಪಕ್ಷದಲ್ಲಿದ್ದಾಗ, JDS ಪಕ್ಷದಲ್ಲಿದ್ದಾಗ ಅವ್ರ ಜೊತೆ ಎಲ್ಲ ನೀವು ಓಡಾಡ್ತಾ ಇದ್ರಲ್ಲ, ಅವಾಗ ಅವ್ರ ಕನ್ಸು ಈಗ CM ಆದ್ರೆ ನಾನು ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂತ ಏನಾದ್ರು ಅವ್ರ ಕನ್ಸೆಲ್ಲ ಏನಾದ್ರು ಹೇಳ್ಕೊಳ್ತಿದ್ರ ನಿಮ್ ಹತ್ರ? ಅವರು ಬರೀ CM ಮಾಡಕ್ಕೆ ಯಾರು ಬೇಕಾದ್ರು ಮುಗಿಸ್ಬಿಡ್ತಾರ ಅವರು. ಅಧಿಕಾರ ಬೇಕು ಅಂದ್ರೆ ಯಾರು ಬೇಕಾದ್ರು ಸರಿ, ಯಾರು ಬೇಕಾದ್ರು ಹಾಳು ಮಾಡಕ್ ಗಡ್ಡಿ ಅವರು. ಇವ್ರೇ ಅಂತ ಏನಿಲ್ಲ, ಯಾವ ಕ್ಯಾಸ್ಟ್ ಆಗಲಿ ಯಾವ ಪಾರ್ಟಿ ಎಲ್ಲಾರು ಮುಗಿಸ್ಬಿಡ್ತಾರೆ. ಬೇಕಾದ್ರೆ ಅವ್ರಿಗೆ ಅಧಿಕಾರ ಬೇಕು, ಒಂದೇ ಗುರಿ. ಹಾಗಾದ್ರೆ JDS ಅನ್ನು ಬಳಸ್ಕೊಂಡ್ರು ಅಂತ ನೀವು ಆರೋಪ ಮಾಡೋದಾ? ಬರೀ ಅವ್ರ ಕ್ಯಾಸ್ಟ್ಗೆ ಆಗ್ಬೇಕು. ಹೌದೌದು, JDS ಬಳಕಂದು ಅಧಿಕಾರ ತಕೊಂಡ್ರು, ಕಾಂಗ್ರೆಸ್ ಅಧಿಕಾರ ತಕೊಂಡ್ರು. ನಮ್ಮ ಅಧಿಕಾರಕ್ಕೆ ನಮ್ಮ ಇದಕ್ಕೆ ಏನ್ ಮಾಡಿದಾರೆ ನಮ್ಮ ಹರಿಜನಕ್ಕೆ ಕೊಟ್ಟಿರೋದು ಭಾಗ್ಯ? ನಿಮ್ ಭಾಗ್ಯ ಏನ್ ಹೇಳಿ ಅದ? ನಿಮ್ಮ ಭಾಗ್ಯ ಹೇಳಿ ಏನ್ ಕೊಟ್ಟಿರೋ? ಹರಿಜನ್ ಕೊಟ್ಟಿರೋ ಭಾಗ್ಯ ಹೇಳಿ. ನಿಮ್ ಭಾಗ್ಯ ಹೇಳ್ಬಾರ್ದಪ್ಪ, ಇಂತಿಂತವ್ರು ಕಿತ್ತಾಕ್ತಾವ ಹರಿಜನ ಹಾಳು ಮಾಡಿ ಅಂತ ಒಂದು ಭಾಗ್ಯ ಕೊಟ್ಟಿದ್ದೀರಪ್ಪ. ಈಗ ನಮ್ಮೂರಿಗೆ ಬಂದಿದ್ರು ನಾವೇ ಎಲ್ಲ ನೆನೆಸ್ಕೋಬೇಕು. ಅದೇ ನಮ್ಮೂರಿಗೆ ಬಂದಿದ್ರು ನಾನು ಓಟ್ ಹಾಕಲ್ಲ ಹೋಗು ಅಂತ ನಾನು ಬೈದ್ ಕಳಿಸ್ತೆ ಅಂತ ನೀವಂದ್ರಿ. ನಾವು ಕೂಡ ಅದನ್ನೆಲ್ಲ ಕೇಳಿಸ್ಕೊಂಡ್ವಿ, ನಿಮ್ಮ ನಡುವೆ ಏನೆಲ್ಲ ಮಾತುಕತೆ ಆಯ್ತು ಅಂತ. ಈಗ ಸಿದ್ದರಾಮಯ್ಯ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಅವ್ರ ಕುಟುಂಬದವರೆಲ್ಲ ನಿಮಗೆ ಪರಿಚಯ ಇದ್ದಾರಾ? ಅವ್ರ ಜೊತೆ ಎಲ್ಲ ಮಾತಾಡ್ತಿರ್ತೀರಾ ಅವಾಗ ಅವಾಗ? ನಮ್ಮ ಅರ್ಕೇಶ ಅವರ ಹಿರಿ ಮಗ ಇದ್ರಲ್ಲ, ಅವ್ರದ್ದು ಚೆನ್ನಾಗಿದ್ದ. ಈ ಹೊಸ ಮಗ ಅಂತ ನಮ್ ಮುಖ ನೋಡಿಲ್ಲ ಅವ್ರನ್ನ. ಅವರ ದೊಡ್ಡ ಮಗ ಗೊತ್ತಿತ್ತು ನಮ್ಗೆ. ಇವ್ರು ಹೆಂಗಿದಾರ ಅಂತ ಗೊತ್ತಿಲ್ಲ, ಕುಟುಂಬನೂ ಗೊತ್ತಿಲ್ಲ ನಮ್ಗೆ. ನಾವ್ ಯಾಕೆ ಹೋಗೋರು ಮನೆಗೆ? ಅವ್ರ ಪಾರ್ಟಿಗೆ ಸೇರಿದ್ಮೇಲೆ ನಾವ್ ಯಾಕೆ ಅವರೇ ಗೊತ್ತಿರಲ್ಲ, ನಾವ್ ಯಾಕೆ ಹೋಗ್ಬೇಕು ಕುಡಿಕೊಂಡು? ಸರಿ, ಈಗ ನೀವಂತೂ JDS ಬಿಟ್ಟು JDS ಬಿಟ್ಟು ಕಾಂಗ್ರೆಸ್ ಕಂತೂ ಬರಲ್ಲ ಅಂತ ಅಲ್ಲಿ ಎಲ್ರ ಮುಂದೆ CM ಗಂತೂ ಹೇಳೇ ಬಿಟ್ರಿ ಡೈರೆಕ್ಟ್ ಆಗಿ. ಈಗ ಸಿದ್ದರಾಮಯ್ಯ ಅವರೇ JDS ಬಂದ್ರೆ ಕರ್ಕೊಂತೀರಾ? ಅವ್ರು 1 ಕೋಟಿ ಕೊಟ್ಟು ಇಲ್ಲ. ಅಲ್ಲ, ಅವ್ರು ಬರಲ್ಲ, ಮುಖ ಇದೆಯಾ ಬರಕ್ಕೆ? ಅಲ್ಲ, ರಾಜಕೀಯದಲ್ಲಿ ಏನ್ ಬೇಕಾದ್ರೆ ಆಗ್ಬೋದಲ್ಲ. ಅವ್ರ ಬಂದ್ರೆ ಸೇರ್ಸ್ಕೊತೀವಿ. ಅವ್ರ ಮುಖ ಅಯ್ಯ ಅವ್ರೇ ಮಾಡ್ತಾ ಇಲ್ವೇ? ಏನ್ ಬೇಕಾದ್ರೆ ಅವ್ರೇ ಆಯ್ತಾ ಇಲ್ವೇ? ಅವ್ರೇ ಆಗಿಲ್ವೇ? ನಾಮ ಆಗದೇನೋ? ಅವ್ರಾಗಿಲ್ವೇ? ಅವ್ರೇನು ಒಂದಿದಾರ? ಎಲ್ಲೆಲ್ಲಿಂದ ಬಂದ್ರು ಅವರು? ಅವ್ರು ಎಷ್ಟು ಜನ ಹಾಳು ಮಾಡ್ಕೊಂಡ್ ಬಂದವ್ರು ಅವರು? ಅಲ್ಲಿ ಜನ ಎಲ್ಲ ಕೂಗ್ತಾ ಇದ್ರು ನೀವು ವಾಪಸ್ ಬರುವಾಗ. ನೀವು ನಗ್ತಾ ಇದ್ರಲ್ಲ, ನಿಮ್ ಮುಖದಲ್ಲೂ ನಗು ಕಾಣಿಸ್ತಾ ಇತ್ತು. ಅಲ್ಲೆಲ್ಲ ಜನ ಓ ಅಂತ ಕೂಗ್ತಾ ಇದ್ರಲ್ಲ. ನಮ್ಮದು ಯಾವಾಗ್ಲೂ ನೆಗುವಿನ ನಮ್ಗೆ ಒಳ್ಳೇದಕ್ಕೆ ನೆಗು ಇರ್ಬೇಕು. ಯಾವಾಗ್ಲೂ ಮನುಷ್ಯ ಆದ್ಮೇಲೆ ನೆಗು ಇರ್ಬೇಕು.
ಅದೇ ನಿಮ್ಮನ್ನು ಉಪಮುಖ್ಯಮಂತ್ರಿ ಮಾಡ್ಬಿಡ್ತಾರ ಜೆಡಿಎಸ್ ಪಕ್ಷದಲ್ಲೇ ಇದ್ರೆ ಬಾ ಅಂತ ಕರೆದ್ರಲ್ಲ, ಸರಿ ನಂಗೊಂದು ಒಳ್ಳೆ ಹುದ್ದೆ ಕೊಡಿ ಬರ್ತೀನಿ ಅಂತ ಕೇಳ್ಬೋದಿತ್ತಲ್ಲ, ನಿಮ್ಗೆ ಆಫರ್ ಕೊಡ್ಬೋದಿತ್ತಲ್ಲ. ಅಯ್ಯೋ ಮಾಡೋರ್ಗೆ ಮಾಡಿಲ್ಲ, ನಮ್ಗೇನಪ್ಪ ಮಾಡೋದು ಪುಣ್ಯಾತ್ಮ, ಮಾಡೋರ್ಗೆ ಮಾಡಿಲ್ಲ. ಸೀನಿಯರ್ ಲೀಡರ್ಗಳೇ ತುಳಿ ತಕ್ಕೊಂತಾರೆ, ನನಗ್ ಮಾಡೋದೇನಿದೆ? ಏನ್ ಮಾಡ್ತೇವಲ್ಲಪ್ಪ ಅವರು? ಸರಿ ಈಗೆಲ್ಲ ಸರಿ ನಮಗ್ ಮಾಡೋದಿಲ್ಲ, ಏನು ಬೇಡ. ಮುಂದಿನ ಮುಖ್ಯಮಂತ್ರಿ ದಲಿತರಿಗೆ ಅಂತ ಅನೌನ್ಸ್ ಮಾಡಿಸಿ ಸಾಕು. ಮುಂದಿನ ಮುಖ್ಯಮಂತ್ರಿ ದಲಿತರಿಗೆ ಅಂತ ಮಾಡಲಿ, ನಾಳೆಗೆ ಬರ್ತೀನಿ ಪಾರ್ಟಿಗೆ, ಆದ್ರೆ ಅವರೇ ಬರ್ರಿ ನಮ್ಮ ಪಾರ್ಟಿಗೆ. ಅಲ್ಲ ಜೆಡಿಎಸ್ ಅಲ್ಲಿ ಏನ್ ದಲಿತರಿಗೆ ಸಿಎಂ ಮಾಡ್ತೀವಿ ಅಂತ ಹೇಳಿಲ್ವಲ್ಲ, ಪರವಾಗಿಲ್ವಾ ಅದು? ಡ್ಯಾಡಿ ಇವ್ರು ಮಾಂದವ್ರು ಇವರೇ ಹೇಳಿ ಬಿಡಿ, ಇವರೇ ಹೇಳಿ, ಅವ್ರು ಬೇಡಪ್ಪ, ಇವರೇ ಹೇಳಿ. ಸಂತೋಷ ಅಲ್ವೇ? ನಾವು ಆ ಪಾರ್ಟಿಗೆ ಕಾಂಗ್ರೆಸ್ಗೆ ಹೋಗ್ತೀವಿ ಮಾಡಕ್ಕೆ, ಅನೌನ್ಸ್ ಮಾಡ್ಲಿ. ಹೋಗ್ತೀರಾ ಕಾಂಗ್ರೆಸ್? ಹಂಗಾದ್ರೆ ನೀವು ಹೇಳಿದ್ರೆ ಹೋಗ್ತೀರಾ? ಅವ್ರು ಫಸ್ಟ್ ಕುಂತ್ಕೊಂಡು ಅನೌನ್ಸ್ ಮಾಡ್ಲಿ. ಅನೌನ್ಸ್ ಮಾಡಿ ದಲಿತರ ಮುಖ್ಯಮಂತ್ರಿ ಮಾಡ್ತೀವಿ, ಯಾಕೆ ಹೋಗ್ಬಾರ್ದು? ಸರಿ, ಇವಾಗ ಈಗ ಮಾತುಕತೆ ರೋಡಲ್ಲಿ ಆಯ್ತು, ಸರಿ ಅಂತ ನಿಮ್ ಮನೆಗೆ ಏನಾದ್ರು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಬಾರಪ್ಪ ಮರಿಸ್ವಾಮಿ ಅಂತ ಕರೆದ್ರೆ ಏನ್ ಮಾಡ್ತೀರಿ ಈಗ? ನೆಕ್ಸ್ಟ್ ಏನಾದ್ರು ಹಂಗಾದ್ರೆ? ಅಯ್ಯ ನನಗೆ ಸುಮಾರು ಸಲ ಎಲ್ಲಾರ ಕೈಲಿ ಕಳ್ಸವ್ರ ಅವರು, ಮುಖ್ಯಮಂತ್ರಿ ಅವರು ಕರ್ಕಬಾ ಅಂತ ಹೇಳಿ ಸುಮಾರು ಜನ ಕೈಲಿ ಕಳ್ಸವ್ರ. ಆದ್ರೆ ಅವ್ರ ಹೆಸರುಗಳು ಹೇಳ್ಬಾರ್ದು. ನಮ್ ಕರೆಯಿಂದ ಅವ್ರ ಹೆಸರು ಹೇಳ್ಬಾರ್ದು ನಾವು ಯಾರು ಅಂತ. ಹೌದಾ? ಮರಿಸ್ವಾಮಿ ಅವರು ಹಾಗೆ ನಮ್ ಜೊತೆ ಎಷ್ಟು ಏನೇನೋ ಕೊಡ್ತೀವಿ ಅಂತ ಸುಮಾರು ಮಾಡಿದ್ರು. ಸರಿ, ಹಂಗೆ ನೀವು ಲೈನ್ ಅಲ್ಲಿ ಇರಿ. ಈಗ GT ದೇವೇಗೌಡರು ಕೂಡ ನಮ್ ಜೊತೆ ಫೋನ್ ಅಲ್ಲಿ ಜಾಯಿನ್ ಆಗಿದ್ದಾರೆ. GT ದೇವೇಗೌಡ್ರೆ, ಇವತ್ತೊಂದು ಪ್ರಸಂಗ ನಡೀತು, ಮರಿಸ್ವಾಮಿ ಅನ್ನೋರ್ನ ಸಿಎಂ ಕರೆದ್ರು ಬಾರಯ್ಯ ನಮ್ ಪಾರ್ಟಿಗೆ ಅಂತ. ಇಲ್ಲ GT ದೇವೇಗೌಡರಿಗೆ ಜೈ, ನಾವು JDS ಅಲ್ಲಿ ಇರ್ತೀವಿ, GT ದೇವೇಗೌಡ್ರನ್ನೇ ಗೆಲ್ಲಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಬಹುಶಃ ನಿಮ್ಗೆ ಈ ಸುದ್ದಿ ಗೊತ್ತಾಗಿರ್ಬೋದು. ಮರಿಸ್ವಾಮಿ ಅವ್ರು ನಮ್ ಜೊತೆ ಇದ್ದಾರೆ. GT ದೇವೇಗೌಡ್ರೆ ಹೇಳಿ ಅಮ್ಮ. GT ದೇವೇಗೌಡರನ್ನ ಗೆಲ್ಸೋದು ಅಂತ ಸಿಎಂ ಮುಂದೆ ಓಪನ್ ಆಗಿ ಮರಿಸ್ವಾಮಿ ಅವ್ರು ಹೇಳಿ ಬಂದಿದ್ದಾರೆ. ಮರಿಸ್ವಾಮಣ್ಣ ಅವ್ರಿಗೆ ಮಾತಾಡಿ, ನೀವು ಕೇಳಿಸುತ್ತ ಅವರಿಗೆ? ಮರಿಸ್ವಾಮಣ್ಣ ಭಾರಿ ದುಡ್ದಿದ್ದಾರೆ. ಮರಿಸ್ವಾಮಣ್ಣ ಗೆಲ್ಲಿಸ್ಲಿಕ್ಕೆ ಮರಿಸ್ವಾಮಣ್ಣ ಭಾರಿ ದುಡ್ದಿದ್ದಾರೆ. ಅವ್ರು ದುಡ್ದು ₹1 ದುಡ್ಡು ತಗೊಳ್ಳದೆ ಇವ್ರು ಓಟ್ ಹಾಕೊಂಡ್ಬಂದು ಗೆಲ್ಸ್ಕೊಂಡ್ ಬಂದಿದ್ದಾರೆ. ಅವ್ರಿಗೇನು ಕೆಲಸ ಮಾಡ್ಲಿಲ್ಲ, ಗೌರವ ಕಾಣ್ಲಿಲ್ಲ ಅಂತಕ್ಕಂಥದ್ದನ್ನ ಎತ್ತಿದ್ದಾರೆ ಅವ್ರ ಮುಂದೆ. ಇಡೀ ಮರುಸೋಮಣ್ಣ ಏನಿದ್ದಾರೆ, ಇಡೀ ಚಾಮುಂಡೇಶ್ವರಿ ಕ್ಷೇತ್ರದ ದಲಿತ ಸಮುದಾಯ ಅಷ್ಟೇ ಅಲ್ಲ, ಎಲ್ಲಾ ಸಮಾಜದವರು ಕೂಡ ಇದೇ ರೀತಿ ಅಭಿಪ್ರಾಯ ಇದೆ. ಇವ್ರು ಧೈರ್ಯವಾಗಿ ಮಾತಾಡಿದ್ದಾರೆ, ಬೇರೆಯವರು ಕೆಲವರು ಮಾತಾಡಲ್ಲ ಅಷ್ಟೇ. ಅಂದ್ರೆ ಧೈರ್ಯ ತೋರಿಸಿದಾರಲ್ಲ ಅವರು ಸಿಎಂ ಮುಂದೆನೆ, ಅಷ್ಟು ಜನದ ಧೈರ್ಯವಾಗಿ. ಅವನ ಒಬ್ಬ ಯಜಮಾನ ಮರುಸೋಮಣ್ಣ, ಬಾಳಿ ಯಜಮಾನ ಊರಿಗೆ. ಮರುಸೋಮಣ್ಣ ಯಾವಾಗಲೂ ಕೂಡ ಅವ್ರಿಗೆ ದುಡ್ದಿರ್ತಕ್ಕಂಥ ವ್ಯಕ್ತಿ. ಪ್ರಾಮಾಣಿಕವಾಗಿ ಯಾರು ದುಡ್ದಿರ್ತಾರೆ ಅವ್ರಿಗೆ ಈಗ ಕೋಪ ಬರಲ್ವೇ? ಅದಕ್ಕೆ ನೇರ ಮಾತಾಡ್ತಕ್ಕಂಥ ವ್ಯಕ್ತಿತ್ವ, ಯಾರಿಗೂ ಕೈಯೊಟ್ಟಿಲ್ಲ ವ್ಯಕ್ತಿ. ಯಾರ ಹತ್ರ ದುಡ್ಡು ಕಾಸು ಕೇಳಲ್ಲ, ತುಂಬಾ ಗೌರವಿಸುವಂತ ವ್ಯಕ್ತಿ. ಇವ್ರಿಗೆ ಬಹಳಷ್ಟು, ಇವ್ರು ಇರೋವರೆಗೂ ಇವ್ರಿಗೆ ಓಟ್ ಹಾಕ್ತಿರೋದು. ಅವ್ರು ಅದಕ್ಕೆ ಕೋಪ ಬಂದಿದೆ, ಈಗ ಹೇಳಿದ್ದಾರೆ ನೇರವಾಗಿ. ಮರಿಸ್ವಾಮಿ ಅವರು ಕೇಳಿಸ್ಕೊಂಡ್ರ GT ದೇವೇಗೌಡರು ಮಾತಾಡಿದನ? ಕೇಳ್ದೆ. ನೋಡಿ, GT ದೇವೇಗೌಡರಿಗೆ ಏನ್ ಹೇಳ್ತೀರಾ ನೀವು? ಯಾಕಂದ್ರೆ ನೀವು ಎಷ್ಟು ಪ್ರಾಮಾಣಿಕರಾಗಿದ್ರಿ, ಸಿಎಂ ಸಿದ್ದರಾಮಯ್ಯ ಅವರು ಆವಾಗ JDS ಅಲ್ಲಿ ಇದ್ದಾಗ ಗೆಲ್ಸೋಕೆ ಎಷ್ಟು ಪ್ರಯತ್ನ ಪಟ್ಟಿದ್ರಿ ಅಂತೆಲ್ಲ ದೇವೇಗೌಡರು ನೆನ್ಪು ಮಾಡ್ಕೊಂತಿದ್ದಾರೆ. ಈಗ ದೇವೇಗೌಡರನ್ನ ಗೆಲ್ಸ್ಬೇಕು ಅಂತ ನೀವೀಗ ಬಹಳಷ್ಟು ಪ್ರಯತ್ನ ಪಡ್ತಿದ್ದೀರಲ್ಲ, ದೇವೇಗೌಡರಿಗೆ ಏನ್ ಹೇಳ್ತೀರಾ ಈಗ? GT ದೇವೇಗೌಡರಿಗೆ ಹೌದು ಮೇಡಮ್, ದೇವೇಗೌಡರು ಗೆದ್ದು ಬರ್ಬೇಕು, ಉಸ್ತುವಾರಿ ಮಂತ್ರಿ ಆಗಬೇಕು, ನಮ್ದು ಅದೇ ನಮ್ ಗುರಿ. ದೇವೇಗೌಡರು ಕೇಳಿಸ್ಕೊಂಡ್ರಲ್ಲ, ನೀವು ಗೆಲ್ಲೋದೊಂದೇ ಗುರಿ ಮರಿಸ್ವಾಮಿ ಅವರಿಗೆ. ಕೇಳಿದೆ ಅಮ್ಮ, ಕೇಳಿದೆ. ಚಿರಋಣಿಗಳು ನಾವು. ನೇರವಾಗಿ ಒಬ್ಬ ದಲಿತ ಸಮುದಾಯದ ನಿಷ್ಠಾವಂತ ಮುಖಂಡ ನೇರವಾಗಿ ಅವ್ರ ಮನಸ್ಸಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳ್ತಕ್ಕಂಥ ಒಂದು ಮುಖ್ಯಮಂತ್ರಿಗಳ ಮುಂದೆ ನೇರವಾಗಿ ಹೇಳ್ತಕ್ಕಂಥ ಒಂದು ಸಾಹಸವನ್ನ ಮಾಡಿರ್ತಕ್ಕಂಥ ಒಬ್ಬ ಅನುಭವಸ್ಥ. ತುಂಬಾ ಗೌರವ ಇದೆ ಅವ್ರ ಬಗ್ಗೆ. ಮರಿಸ್ವಾಮಿ ಅವರೇ, ನೀವು ಡೈರೆಕ್ಟ್ ಆಗಿ ದೇವೇಗೌಡರು ಇದ್ದಾರೆ, ಅವ್ರಿಗೆ ಕೇಳಿ, ಏನಾದ್ರು ಕೇಳೋದಿದ್ರೆ ಹೇಳಿ ಅಥವಾ ಕೇಳೋದಿದ್ರೆ ಕೇಳಿ.
ಅಲ್ಲೇನಾಯ್ತು ಅಂತ ಹೇಳಿ, ದೇವೇಗೌಡರಿಗೆ ಹೇಳಿ ಅಲ್ಲಿ ಏನ್ ನಡೀತು ನೋಡ್ರಿ ನಮಸ್ಕಾರ ನಮಸ್ಕಾರ, ಏನ್ ನಡೀತು ಹೇಳ್ತೀನಿ ಏನ್ ನಡೀತು ಸಮಾವೇಶಕ್ಕೆ ಹೋಗ್ಬೇಕಾಯ್ ಇವಾಗ ಇವತ್ತು ನಮ್ಮ ಸಮಾವೇಶ ಹೋಗ್ಬೇಕಾಯ್ತಲ್ಲ, ಅವರು ಇದಕ್ ಬಂದ್ರು ಯಾವ್ದೋ ರೋಡ್ ಶೋ ಮಾಡ್ಕೊಂಡ್ ಬಂದ್ರು ನಮ್ಮ ಊರ್ಗೆ. ಅಲ್ಲಿ ಹೋಗ್ಬೇಕಾಯ್ತು ನಾವ್ ಅಲ್ಲೆಲ್ಲ ಇಂಚಿದ ಜನ್ಮೇಲ 2 ಬಸ್ಸಲ್ಲಿ. ಅವಾಗ ಅವ್ರು ರೋಡ್ ಶೋ ಮಾಡ್ಕೊಂಡ್ ಬಂದ್ರು, ರೋಡ್ ಶೋ ಬಂದ್ರು ಊರಿಗೆ ಬಂದಾಗ ಬಾಯಲ್ಲಿ ಮುನ್ಸ್ವಾಮಿ ಅಂತ ಕರೆದ್ರು. ಬಲೆ ಭಯ ಮುನ್ಸ್ವಾಮಿ ಅಂತ ಕರೆದ್ರು. ಕೈ ಎತ್ತ ಅಂದ್ರು, ಭಯ ಅಂದ್ರು, ಹೋದೆ ಭಯ ನಮ್ಮ ಪಾರ್ಟಿಗೆ ಅಂದ್ರು. ನಿಮ್ ಪಾರ್ಟಿ ಬರಲ್ಲಪ್ಪ, ನಮ್ ದಲಿತರಲ್ಲಿ ಹಾಳು ಮಾಡಿದೆ ನೀನು, ನಾವೇನಿದ್ರು ನಾವು ಜಿಡಿ ದೇವೇಗೌಡರೇ ಗೆಲ್ಸೋದು, ನಾವು ಆ ಪಾರ್ಟಿ, ನೀನ್ ಏನ್ ಮಾಡಿದ್ರು ನಾವು ಬರಕಿಲ್ಲ ಅಂದೆ. ನೀನ್ ಏನೇ ಕರೆದು ನಾವಂತೂ ಬರಕಿಲ್ಲ, ಬರ್ಯಾರ ಹೋಗಯ್ಯ ಅಂದ್ರು. ಬರ್ಯಾರ ಹೋಗಯ್ಯ ನೀನು ಅಂದ್ರು. ನಾವು ಹೋಗಿ ನೀವ್ಯಾರು, ನಮ್ಮೂರಲ್ಲಿ ನಾನು ಇದ್ದೀನಿ, ಹೋಗಿ ನೀವ್ ಹೋಗಿ ಅಂದೆ. ನೀವ್ ಹೋಗಿ ಅಂದೆ. ಅಷ್ಟಾಯ್ತು, ಆಮೇಲೆ ಹೋದ್ರು. ಅಲ್ಲಿಂದ ಕೋಪ ಬಂದ್ಬಿಡ್ರೆ ನೀನ್ ನೇರವಾಗಿ ಅಷ್ಟೇ ಹೇಳಿದ್ದಲ್ಲಿ ನೇರವಾಗಿ ಹೇಳಿದ್ರೆ ಮನುಷ್ಯನಿಗೆ ಕೋಪ ಎದ್ದು ಬಂದು ಎದೆ ಗೊತ್ತಂಗೆ ನೇರವಾಗಿ ಹೇಳಿದ್ರೆ ನೀವ್ ಹೇಳ್ಬೇಕಾಯ್ತು. ಬಾದಾಮಿ ಹೇಳ್ಬೇಕಾಯ್ತು. ಬರ್ತಾಮಣ್ಣ ಸುಮ್ಮನೆ ಎಲ್ಲ ಯಾಕಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ಹೇಳ್ಕೊಂಡು ಸುಂದರೇಗೌಡ್ರೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಮ್ಗೆ ಅನುಕೂಲ ಆಗ್ಬೇಕು ಅಷ್ಟು ಮಾಡ್ಬೇಕು ನಾವು, ಎಲ್ಲ ನಮ್ಗೆ. ಓಕೆ ಓಕೆ, ಥ್ಯಾಂಕ್ ಯು. ಜಿ ಟಿ ದೇವೇಗೌಡ್ರೆ ಬಹಳಷ್ಟು ಪ್ರಯತ್ನ ಪಡ್ತಿದ್ದಾರೆ ಮರಿಸ್ವಾಮಿ ಸೇರಿದಂತೆ ತುಂಬಾ ಜನ ಅಲ್ಲಿ. ಜಿ ಟಿ ದೇವೇಗೌಡ್ರೆ ಕೇಳಿಸ್ತಿದೆ ಅಲ್ಲ? ಕೇಳ್ತಾ ಇದೆ. ತುಂಬಾ ಪ್ರಯತ್ನ ಪಡ್ತಿದ್ದಾರೆ ಮರಿಸ್ವಾಮಿ ಅವರು. ಇದು ಸಾಮಾನ್ಯದ ವಿಷಯ ಅಲ್ಲ, ಯಾಕಂದ್ರೆ ಒಬ್ಬ ಖುದ್ದಾಗಿ ಸಿಎಂ ನೆನ್ಪಿಟ್ಕೊಂಡು ಮರಿಸ್ವಾಮಿ ಬಾರಪ್ಪ ಇಲ್ಲಿ ನನ್ಗೆ ಓಟ್ ಹಾಕು ಅಂತ ಕೇಳಿದಾಗ ಅಷ್ಟು ಜನರ ಮುಂದೆ ಈ ಹಳೆ ದೋಸ್ತಿ ಆದ್ರೂ ಓಪನ್ ಆಗಿ ಅವ್ರು ಹೇಳಿದ್ದಾರೆ, ನಾನ್ JDS ನೇ ಗೆಲ್ಸೋದು, ಅದ್ರ ಜೊತೆಗೆ ಜಿ ಟಿ ದೇವೇಗೌಡರಿಗೆ ಜೈ ಅವ್ರನ್ನೇ ಗೆಲ್ಲಿಸ್ತೀವಿ ಅಂತ ಈ ರೀತಿ ಹೇಳೋದು ಒಂದ್ ರೀತಿ ಚಾಲೆಂಜ್, ಆಕ್ಚುಲಿ ಒಂದು ಸವಾಲಿನ ಕೆಲ್ಸಾನೇ. ಸೊ ನಿಮ್ಮನ್ನ ಗೆಲ್ಸ್ಬೇಕು ಅಂತ ಪಾಪ ಇವರು ಸೇರಿದಂತೆ ತುಂಬಾ ಜನ ಅಲ್ಲಿ ಪ್ರಯತ್ನ ಪಡ್ತಿದ್ದಾರೆ. ಸೊ ಇಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾಕಂದ್ರೆ ಪಕ್ಷ ನಿಷ್ಠೆ ಇಲ್ಲಿ ಎದ್ದು ಕಾಣುತ್ತೆ. ನಿಜವಾಗ್ಲೂ ಪಕ್ಷ ನಿಷ್ಠೆ ದಲಿತ ಸಮುದಾಯಕ್ಕೆ ಈಗ ಅವರು ಸೆಳೆದಿದ್ದು ಅಂಬೇಡ್ಕರ್ ಅವರ ಸಂವಿಧಾನ ಬದ್ಧವಾಗಿ ಜನರಿಗೆ ಅರಿವು ಬಂದಿದೆ ಅನ್ನೋದನ್ನ ಸಿದ್ದರಾಮಯ್ಯನವರಿಗೆ ನೇರವಾಗಿ ಹೇಳ್ತಕ್ಕಂತ ಕೆಲಸ ಇವತ್ತು ಮಾಡಿದ್ದಾರೆ. ಅಂಬೇಡ್ಕರ್ ಅವರ ಸಂವಿಧಾನ ಬರೆದಿರ್ತಕ್ಕಂಥದಕ್ಕೆ ಇವತ್ತು ಸಾರ್ಥಕ ಆಗ್ತಾ ಇದೆ. ಅಂಬೇಡ್ಕರ್ ಅವ್ರ ಕೊಡುಗೆ. ಒಬ್ಬ ದಲಿತ ಮುಖಂಡ ನಿಂತು ನಿನ್ಗೆ ಓಟ್ ಹಾಕಲ್ಲ, ನಾವು ಓಟ್ ಹಾಕೋದು ಜಿ ಟಿ ದೇವೇಗೌಡರಿಗೆ ಅಂತಕ್ಕಂತ ಹೇಳ್ತಕ್ಕಂತ ಒಂದು ಸಾಹಸ ಇವತ್ತು ಮಾಡ್ತಾ ಇದ್ದಾರೆ ಧೈರ್ಯವಾಗಿ. ಅಂದ್ರೆ ಇದೇ ಅಂಬೇಡ್ಕರ್ ಅವ್ರು ಹೇಳಿರ್ತಕ್ಕಂಥದ್ದು. ಹೌದು. ಈಗ ತುಂಬಾ ಸತಿ ಪ್ರಯತ್ನ ಪಟ್ಟಿದಾರಂತೆ ಸಿಎಂ ಅವರು, ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡ್ಮೇಲೆ ತುಂಬಾ ಸತಿ ಪ್ರಯತ್ನ ಪಟ್ಟಿದಾರಂತೆ ಮರಿಸ್ವಾಮಿ ಅವ್ರಿಗೆ ಯಾರ್ಯಾರು ಹೇಳ್ ಕಳಿಸ್ತಾ ಇದ್ರಂತ ಅವ್ರ ಮನೆಗೆಲ್ಲ. ಈಗಲೂ ಈ ಚುನಾವಣೆ ಸಂದರ್ಭದಲ್ಲೂ ಕೂಡ ಬಹಳ ಜನ ಅವ್ರ ಜೊತೆ ಬಿಟ್ಟು ಎಲ್ಲ ಕಡೆ ಪ್ರಯತ್ನ ಮಾಡ್ತಾ ಇದಾರೆ. ಅದೆಲ್ಲ ನಿರಂತರ ನಡೀತಾ ಇದೆ, ಆ ಪ್ರಯತ್ನಗಳು ನಡೀತಾ ಇದೆ. ಈಗ ನೀವು ಪ್ರಚಾರಕ್ಕೆ ಹೋದಾಗೆಲ್ಲ ಇವ್ರ ಜೊತೆ ಎಲ್ಲ ಮಾತಾಡಿದೀರಾ ಮರಿಸ್ವಾಮಿ ಅವ್ರ ಜೊತೆಗೆಲ್ಲ? ಅವರೆಲ್ಲ ಮೀಟಿಂಗ್ ಮಾಡಿದೀವಮ್ಮ, ಇನ್ನು ಪ್ರಚಾರ ಏನು ಶುರು ಮಾಡಿಲ್ಲ. ನಾವು ಮೀಟಿಂಗ್ ಮಾಡಿದೀವಿ, ಸಭೆಗಳು, ಕುಮಾರ ಪರ್ವ ಕಾರ್ಯಕ್ರಮ ಈ ಸಂದರ್ಭದಲ್ಲೆಲ್ಲ ಮೀಟಿಂಗ್ ಮಾಡಿದೀವಿ. ಅಲ್ಲ, ಈ ಘಟನೆ ಆದ್ಮೇಲೆ ನಿಮ್ಗೆ ಯಾರಾದ್ರೂ ಹೇಳಿದ್ರ JDS ಅವರು ಆಗ್ಲಿ ಅಥವಾ? ಇಲ್ಲ, ಯಾರು ಹೇಳಿಲ್ಲಮ್ಮ. ಈಗ ನಾನು ಮಲಗಿದ್ದೆ, ಸ್ವಲ್ಪ ಕಣ್ಣು ನೋವಿತ್ತು, ಔಷಧಿ ಹಾಕೊಂಡ್ ಮಲಗಿ ಕೆಳಗಡೆ ಬಂದೆ. ಈಗ ನಮ್ಮ ಹುಡುಗ ಹಿಂಗ್ ಹೇಳಿ ಕೊಟ್ಟ. ಬಟ್ ನಿಮ್ಗೆ ಹೆಂಗ ಅನಿಸ್ತು? ಈಗ ಓಪನ್ ಆಗಿ ಒಬ್ಬ ನೀವಂದ್ರೆ ಆ ಊರಿಗೆ ಇರುವಂತರ ಲೀಡರ್ ಇದ್ದಂಗ ಮರಿಸ್ವಾಮಿ ಅವರು, ಇವರೇ ಊರ್ಗೆಲ್ಲ ಆ ಭಾಗಕ್ಕೆ ಮುಖಂಡ್ರು. ಒಬ್ಬ ಮುಖಂಡ ಹಿಂಗ್ ಎದುರಿಸಿ ನಿಂತು ನಿಮ್ ಪರವಾಗಿ ಮಾತಾಡಿದಾರೆ ಅಂದ ತಕ್ಷಣ ನಿಮ್ಗೆ ಹೆಂಗ ಅನ್ನಿಸ್ತು? ನಮ್ಗೆ ಏನ್ ಅನ್ಸ್ಬಂತು ನೋಡಿ, ಅವರು ನಮ್ಗೆ ನಮ್ಮ ಶ್ರಮಕ್ಕೆ, ನಮ್ಗೆ ಅವ್ರ ಸ್ಪಂದನೆಗೆ ಈ ರೀತಿ ಅವ್ರು ಮಾಡ್ತಿದ್ದಾರೆ ಎಂದಾಗ ನಮ್ಮ ಮನಸ್ಸಿಗೆ ಒಂದು ಸಾರ್ಥಕತೆಯ ಒಂದು 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 ಸಮಾಧಾನವಾದಂತ ಒಂದು ಸಂಗತಿ ಅಲ್ವೇ? ಹೌದು. ನಾವು ದುಡಿದವ್ರಿಗೆ ಜನರು ದುಡ್ಡಿಗೆ, ಅವ್ರ ಅಧಿಕಾರಕ್ಕೆ ಬೆಲೆ ಕೊಡಲ್ಲ ಅಂತಕ್ಕಂಥದಕ್ಕೆ ಇದೊಂದೇ ನಿದರ್ಶನ ಅಲ್ವೇ? ಹೌದು ಹೌದು. ಅಥವಾ ನೆಮ್ಮದಿ ತರಲ್ವ ಮನಸ್ಸಿಗೆ? ಹೌದು ಹೌದು. ನಾವ್ ಇನ್ನೂ ಅವ್ರ ಸೇವೆ ಮಾಡ್ಬೇಕು ಅಂತಲ್ವೇ?
ಒಂದೇ ನಿಮಿಷ ಜಿ ಟಿ ದೇವೇಗೌಡ್ರೆ ಹಂಗೇನೆ ಮರಿಸ್ವಾಮಿ ಅವರ ಲೈನ್ ಅಲ್ಲಿ ಇದೀಗ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಮಾರಸ್ವಾಮಿ ಅವರೇ ನಮಸ್ಕಾರ. ನಿಮ್ಗೆ ವಿಷಯ ಗೊತ್ತಾಗಿರ್ಬೋದು, ಇವತ್ತು ಸಿಎಂ ಪ್ರಚಾರದಲ್ಲಿ ಮರಿಸ್ವಾಮಿ ಅವರು ಇದ್ದಾರೆ, ಜಿ ಟಿ ದೇವೇಗೌಡರು ಕೂಡ ಲೈನ್ ಅಲ್ಲಿ ಇದ್ದಾರೆ. ಏನ್ ಹೇಳ್ತೀರಾ ಇಡೀ ಘಟನೆ ನಿಮ್ ಒಂದು ಮಾತಲ್ಲಿ ಹೇಳೋದಾದ್ರೆ, ಇವತ್ತು ಈ ಪಕ್ಷದಲ್ಲಿ ಮರಿಸ್ವಾಮಿ ಅಂತ ನಾಯಕರು ಇದಾರಲ್ಲ, ಅಂತ ನಾಯಕರು ಇರೋದ್ರಿಂದಲೇ ಜಿ ಟಿ ದೇವೇಗೌಡರು ಇವತ್ತು ಈ ಶಕ್ತಿ ಇರೋದು. ಕರೆಕ್ಟ್ ಕರೆಕ್ಟ್. ಇವತ್ತು ದುಡ್ಡಿಗಿಂತ ಹೆಚ್ಚಾಗಿ ಪ್ರೀತಿ ವಿಶ್ವಾಸಕ್ಕೆ ದೇವೇಗೌಡರ ಜೊತೆಲಿ ಮರಿಸ್ವಾಮಿ ಅಂತ ಇಂಥ ನಿಷ್ಠಾವಂತ ಕಾರ್ಯಕರ್ತರು ಇದಾರಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ. ಅದರಿಂದ ಸಿದ್ದರಾಮಯ್ಯನವರು ಹಣದಲ್ಲಿ ಅಧಿಕಾರದಲ್ಲಿ ಯಾರನ್ನೋ ಓಲೈಸ್ಕೊಂಡ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ರೆ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ, ನಮ್ ನಿಷ್ಠಾವಂತ ಕಾರ್ಯಕರ್ತರು ಅಷ್ಟು ಸುಲಭ ದುಡ್ಡಿಗೆ ಈಲ್ಡ್ ಆಗಲ್ಲ. ಪ್ರೀತಿ ವಿಶ್ವಾಸಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾರೆ ನಮ್ ಕಾರ್ಯಕರ್ತರು. ಇವತ್ತು ಮರಿಸ್ವಾಮಿ ಅಂತ ಕಾರ್ಯಕರ್ತರು ಇರೋದ್ರಿಂದ ನಾವು ಧೈರ್ಯವಾಗಿ ಹೇಳ್ತಾ ಇರೋದು ಜಿ ಟಿ ದೇವೇಗೌಡರು ಚುನಾವಣೆಯಲ್ಲಿ ಗೆಲ್ತಾರೆ ಅಂತ ಹೇಳಿ. ಹೌದು ಹೌದು. ಈಗ ಮರಿಸ್ವಾಮಿ ಅವರು ಇದಾರೆ, ಮರಿಸ್ವಾಮಿ ಅವರು ಜೊತೆಲೇ ಇದಾರೆ, ಮಾತಾಡ್ಬೋದು ನೀವು ಅವ್ರ ಹತ್ರ. ಹಲೋ ಹಲೋ, ಸ್ವಲ್ಪ ಡಿಲೇ ಇರುತ್ತೆ, ನೀವು ಮಾತಾಡಿ. ನಮಸ್ತೆ. ಚೆನ್ನಾಗಿದೆಯಾ ಮರಿಸ್ವಾಮಣ್ಣ? ನಾನು ಹೇಳಿ ಸರ್. ನಮಸ್ತೆ 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 ಅಣ್ಣ. ಇವತ್ತು ಚೆನ್ನಾಗಿದೆ ಸರ್, ಒಳ್ಳೆ ಸಂದೇಶ ಕೊಟ್ಟಿದ್ದೀರಣ್ಣ. ಬೇರೆ ಕಾರ್ಯಕರ್ತರಿಗೂ ಹೊರತು ಕೊಟ್ಟಿದ್ದೀರಿ ಬಂದ್ರು ಸರ್. ಸರಿ ಸರ್, ಎಲ್ಲ ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಮುಖ್ಯಮಂತ್ರಿ ಆಗ್ಬೇಕು, ಅದು ಒಂದೇ ಗುರಿ ನಮ್ಗೆ. ಥ್ಯಾಂಕ್ ಯು ಅಣ್ಣ. ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ. ಆಯ್ತಣ್ಣ ಆಯ್ತಣ್ಣ. ಸರಿ. ಕುಮಾರಸ್ವಾಮಿ ಅವರೇ, ಈಗ ಅವ್ರು ಮಾತಾಡಿದ್ ನೋಡಿ, ಅಂದ್ರೆ ಆ ವಿಡಿಯೋ ನೋಡಿದಾಗ ನಮ್ಗೊಂದ್ ರೀತಿ ನಾವು ತಬ್ಬಿಬಾಗ್ಬಿಟ್ವಿ. ಸಿಎಂ ಅವರು ಹೇಳಿದಾಗ ಬರಲ್ಲ ಹೋಗೋ ಅಂತ ಒಂದ್ ರೀತಿ ಓಪನ್ ಆಗಿ ಚಾಲೆಂಜ್ ಆಗಿ ಹೋಗ್ತಾರ ಅವರು. ಜೆಡಿಎಸ್ ಜೈ ಅಂತ ಕೂಗ್ತಾರೆ ಸಿಎಂ ಮುಂದೆನೆ. ಪಕ್ಷ ಖುದ್ದಾಗಿ ಕರೀತಾರೆ ಸಿಎಂ ಇವ್ರನ್ನ, ಮರಿಸ್ವಾಮಿ ಅವ್ರನ್ನ ಬರೋದಿಲ್ಲ ಅಂತ ಹಿಂಗ್ ಕೈ ತೋರಿಸ್ಬಿಟ್ಟು ಹೋಗ್ತಾರ ಅವರು ಮಾತಾಡಿ. ಸೊ ಅಂದ್ರೆ ನಿಮ್ಮನ್ನ ಉಪಮುಖ್ಯಮಂತ್ರಿ ಮಾಡಿ ಜೆಡಿಎಸ್ ಪಕ್ಷ ಅಂತಾನೂ ಕೂಡ ಹೇಳ್ತಾರ ಅವರು. ಅಂದ್ರೆ ಆ ಜೆಡಿಎಸ್ ಪಕ್ಷ ನಿಷ್ಠ ಎಷ್ಟು ಅಂತ ಅಲ್ಲಿ ಗೊತ್ತಾಗುತ್ತೆ. ಅಂತ ಕಾರ್ಯಕರ್ತರಿಂದ ಇನ್ನೂ ಈ ಪಕ್ಷ ಉಳಿದಿರೋದು. ಅಂತ ಕಾರ್ಯಕರ್ತರುಗಳು ಇವತ್ತು ಲಕ್ಷಾಂತರ ಜನ ಇದಾರೆ ಈ ರಾಜ್ಯದೊಳಗೆ. ಅದರಿಂದ ಇವತ್ತು ಅಂತ ಕಾರ್ಯಕರ್ತರಿಂದ ಪಕ್ಷ ಉಳಿದಿದೆ. ಇವತ್ತು ಅವರ ಮಾತಿದೆಯಲ್ಲ, ಮುಖ್ಯಮಂತ್ರಿಗಳು ಕರೆದಾಗ ಬಹುಶಃ ಇವರು ರಿಯಾಕ್ಷನ್ ಏನ್ ಕೊಟ್ಟಿದ್ದಾರೆ ಅದನ್ನ ನಿಮ್ ಮಾಧ್ಯಮದಲ್ಲಿ ಏನ್ ತೋರಿಸಿದಿರಿ. ನಮ್ಮ ಲಕ್ಷಾಂತರ ಕಾರ್ಯಕರ್ತರಿಗೆ ಇದೊಂದು ಪ್ರೇರೇಪಣೆ, ಉತ್ಸಾಹ ತುಂಬುತ್ತೆ. ಈಗ ಇನ್ನೂ ಉತ್ಸಾಹದಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಕಾರ್ಯಕರ್ತರುಗಳು. ಒಂದ್ ರೀತಿ ಬೂಸ್ಟ್ ಅಪ್ ಕೊಡುತ್ತೆ. ಹೌದು, ಈಗ 100% ಹೌದೌದು. ಮರಿಸ್ವಾಮಿ ಅವರೇ, ಈಗ ಕುಮಾರಸ್ವಾಮಿ ಅವ್ರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ನೀವಂದ್ರಿ ಮುಖ್ಯಮಂತ್ರಿ ಮಾಡೋದೇ ನಮ್ಮ ಉದ್ದೇಶ ಅಂತ, ಏನ್ ಹೇಳಕ್ ಇಷ್ಟಪಡ್ತೀರಾ ಮರಿಸ್ವಾಮಿ ಅವರೇ? ಕುಮಾರಸ್ವಾಮಿ ಇದಾರಲ್ಲ, ಮಾತಾಡಿ. ನಮ್ಮ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಯಾಕೆ ಬರ್ಬೇಕು, ನಮ್ಮ ದಲಿತರಿಗೆಲ್ಲ ಒಳ್ಳೇದು ಮಾಡ್ಬೇಕು, ಅದೊಂದೇ ನಮ್ದ ಸಲಹೆ. ಕುಮಾರಸ್ವಾಮಿ ಅವರ ಕೇಳಿಸ್ಕೊಂಡ್ರ? ಕೇಳಿಸ್ಕೊಂಡ್ ಅವ್ರು ಏನು ನನ್ನ ಬಗ್ಗೆ ನಂಬಿಕೆ ಇಟ್ಕೊಂಡವ್ರೆ. ಆ ನಂಬಿಕೆ ಈ ಸಲ ಜಾರಿಗೆ ತರ್ತೀನಿ. ರಾಜ್ಯ ಪ್ರತಿ ಪ್ರಜೆ ಉತ್ತಮವಾದಂತ ರೀತಿಯಲ್ಲಿ ಬದುಕಬೇಕು, ಆ ರೀತಿಯ ವಾತಾವರಣ ನಿರ್ಮಾಣ ಮಾಡ್ಕೊಡ್ತೀನಿ. ಈಗ ಪಕ್ಷಕ್ಕೋಸ್ಕರ ಇಷ್ಟು ವರ್ಷ ದುಡಿತಾ ಇದ್ದಾರೆ, ಓಪನ್ ಆಗಿ ಸಿಎಂ ಕರೆದ್ರು ನಾನು ಹೋಗಲ್ಲ ಅಂದಿದ್ರು. ಅಂತ ಋಣ ತೀರ್ಸಿದೆ ನನ್ ಮುಂದಿನ ಜೀವನ ಇಟ್ಟಿದೆ ಅಂತ ನನ್ನ ಸ್ವಂತ ಕಾರ್ಯಕರ್ತರಿಗೂ, ನಿಷ್ಠಾವಂತ ಕಾರ್ಯಕರ್ತರು, ಬಡವರ ಋಣ ತೀರಿಸ್ಲಿಕ್ಕೆ ಇವತ್ತು ನನ್ನ ಜೀವನ ಬಿಡ್ತಾಗಿಟ್ಟಿದ್ದೀನಿ. ಮರಿಸ್ವಾಮಿ ಅವರು ಕೇಳಿಸ್ಕೊಂಡ್ರಲ್ವಾ? ಈಗ ದೇವೇಗೌಡರು, ಜಿ ಟಿ ದೇವೇಗೌಡರು ಏನಾಗ್ಬೇಕು ಅಂತ ಆಸೆ ನಿಮ್ ಮುಂದೆ, ಅದೇ ರೀತಿ ಕುಮಾರಸ್ವಾಮಿ ಅವರು ರಾಜಕೀಯದಲ್ಲಿ ಏನಾಗ್ಬೇಕು ಅಂತ ನಿಮ್ಮ ಆಸೆ ಇದೆ, ಹೇಳ್ಬಿಡಿ. ಇಬ್ರು ಲೈನ್ ಅಲ್ಲಿ ಇದಾರಲ್ಲ, ಕೇಳಿಸ್ಕೊತಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬೇಕು, ಜಿ ಟಿ ದೇವೇಗೌಡರು ಉಸ್ತುವಾರಿ ಮಂತ್ರಿ ಆಗ್ಬೇಕು. ನಮ್ಮ ದಲಿತರಿಗೆ ಕುಮಾರಸ್ವಾಮಿ ಅವರು ಒಳ್ಳೆ ಅಧಿಕಾರ ಕೊಡ್ಬೇಕು, ಉಪಮುಖ್ಯಮಂತ್ರಿನಾರು ಕೊಡ್ಬೇಕು ಅವರು. ಆಯ್ತಣ್ಣ, ನಿಮ್ ಮಾತು ಕೇಳಿಸ್ಕೊಂಡಿದ್ದೀನಿ. ನಿಮ್ ಮಾತು ನೆರವೇರಿಸ್ಕೊಂಡು ಬನ್ನಿ ಈ ಸಲ ನಿಮ್ಮ ಆಶೀರ್ವಾದದಲ್ಲಿ. ಸರಿ, ಈಗ ಅವರು ಉತ್ಸಾಹದಲ್ಲಿದ್ದಾರೆ ಬಹಳ ಕುಮಾರಸ್ವಾಮಿ ಅವರೇ. ಈಗ ಮರಿಸ್ವಾಮಿ ಅವರಿಗೆ ನಾನು ಕೇಳಿಸ್ಕೊಂಡಿದ್ದೀನಿ.
ಅವ್ರು ಹೇಳಿದಾಗೆ ದಲಿತ ಸಮಾಜಕ್ಕೆ ಈಗಾಗಲೇ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ದೀನಿ. ಹೌದು, ಅದು ಕಾರ್ಯರೂಪಕ್ಕೆ ತರ್ತೀನಮ್ಮ ವಯಸ್ಸೆಲ್ಲ ಒಳ್ಳೇದಾದ್ರೆ. ಅಂದ್ರೆ ಆ ಭಾಗದಲ್ಲಿ ನಮ್ಗೆ ಅಭಿವೃದ್ಧಿ ಆಗಿ ಸಾಕಾಗಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಮರಿಸ್ವಾಮಿ ಅವರು. ಹೌದು ಒಳ್ಳೇದಾಗತ್ತಮ್ಮ, ಬನ್ನಿ ಎಲ್ಲ. ಏನಾದ್ರು ಅಶ್ಯೂರೆನ್ಸ್ ಕೊಡ್ತೀರಾ ಅವ್ರಿಗೆ ಆ ಭಾಗಕ್ಕೆ ಏನಾದ್ರು ಮಾಡ್ತೀನಿ ಅಂತ? ನಾನು ಹೇಳಿದೆ, ನನ್ನ ಜೀವನ ಮುಡಿಸಿಟ್ರೆ ಈ ರಾಜ್ಯ ಬಡವರ ಪರವಾಗಿ ಕೆಲಸ ಮಾಡಬೇಕು, ಬಡವರ ಸರ್ಕಾರ ತರಬೇಕು ಅಂತ. ಅದನ್ನ ಯಾವ ಸಂಶಯ ಇಟ್ಕೋಬೇಡಿ, ಅದೇ ರೀತಿ ನಡ್ಕೊಂಡು. ಸರಿ, ದೇವೇಗೌಡರು ಹಂಗೆ ಇದಾರೆ. ಜಿ ಟಿ ದೇವೇಗೌಡರು ಕೂಡ ಲೈನ್ ಅಲ್ಲಿ ಇದಾರೆ. ಕುಮಾರಸ್ವಾಮಿ ಅವರು ಒಂದೇ ನಿಮಿಷ. ಜಿ ಟಿ ದೇವೇಗೌಡರು ಕೇಳಿಸ್ಕೊಂಡ್ರಲ್ವಾ ಇಷ್ಟೊತ್ತು ಮಾತಾಡಿದ್ದು ಮರಿಸ್ವಾಮಿ ಅವರು, ಕುಮಾರಸ್ವಾಮಿ ಅವರೆಲ್ಲ? ಎಲ್ರಿಗೂ ಇಡೀ ರಾಜ್ಯದಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಮೊದಲನೇ ಗುರಿ. ಹೌದು, ಅದಕ್ಕೋಸ್ಕರ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಾಸಕರನ್ನ ನಾವು ಗೆಲ್ಲಿಸ್ತೀವಿ ಅಂತಕ್ಕಂಥ ಗಟ್ಟಿಯಾದ ಧ್ವನಿನ ಅವರು ಇಟ್ಕೊಂಡಿದ್ದಾರೆ. ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ. ಅದು ಆಗ್ಬೇಕು ಅನ್ನೋದೇ ನಮ್ಮ ಕ್ಷೇತ್ರದ ರಾಜ್ಯದ ಜನರ ಚಾಮುಂಡೇಶ್ವರಿ ಆಶೀರ್ವಾದ ಅಷ್ಟೇ, ಬೇರೆ ಏನಿಲ್ಲಮ್ಮ. ನಿಜವಾಗ್ಲೂ ನಿಮ್ಗೆ ಧನ್ಯವಾದಗಳಮ್ಮ. ಇಷ್ಟೊಂದು ಜನರಿಗೆ ನೇರವಾಗಿ ರಾಜ್ಯಾದ್ಯಂತ ಜನರು ಒಬ್ಬ ದಲಿತ ಮುಖಂಡ ಏನು ಅವ್ರ ಬಗ್ಗೆ ಇರ್ತಕ್ಕಂಥ ಅಭಿಪ್ರಾಯವನ್ನು ಮುಕ್ತವಾಗಿ ಮಾತಾಡಿದ್ದಾರೆ. ಅವ್ರು ನೇರವಾಗಿ ಹೇಳಿದ್ದಾರೆ, ಇಷ್ಟು ವರ್ಷ ಅವ್ರಿಗೆ 83ರಿಂದ ಓಟ್ ಹಾಕಿ ಅವ್ರನ್ನ ಉಪಮುಖ್ಯಮಂತ್ರಿ ಆಗೋವರೆಗೂ ಪರವಾಗಿ ದುಡಿದಿರ್ತಕ್ಕಂಥ ವ್ಯಕ್ತಿ ಅವ್ರು ನೊಂದು ಇವ್ರ ಗುಣಗಳನ್ನ ಅರ್ತ್ಕೊಂಡು ಇವ್ರು ಯಾವ ರೀತಿ ನಡೆ ಇದೆ ಅಂತಕ್ಕಂಥದ್ದನ್ನ ಅರ್ತ್ಕೊಂಡು ನೇರವಾಗಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡಿ ರಾಜ್ಯಕ್ಕೆ ಇದನ್ನು ತೋರ್ಪಟ್ಟಿದ್ದಾರೆ. ಹೌದು ಹೌದು, ನಮ್ಮ ಕಾರ್ಯಕರ್ತರಿಗೆ ದಲಿತರಿಗೆಲ್ಲ ಉತ್ಸಾಹ ಬಂದಿದೆ. ಹೌದು ಮೇಡಮ್. ಸರಿ, ಕುಮಾರಸ್ವಾಮಿ ಅವರ ಲೈನ್ ಅಲ್ಲಿ ಇದ್ದೀರಲ್ಲ ಸರ್? ಸರ್ ಹೇಳಿ ಸರ್. ಕುಮಾರಣ್ಣ ಬರ್ತಾ ಇದ್ದಾರೆ ಈಗ, ಮಾಯಾವತಿ ಅವ್ರ ಪ್ರೋಗ್ರಾಮ್ ಇದೆ ಈಗ. ಮಂಡ್ಯ ರಸ್ತೆಯಲ್ಲಿ ಬರ್ತಾ ಇದ್ದೇನೆ. ಬಂದ್ಬಿಡಿ ಅಣ್ಣ. ಮಂಡ್ಯ ಬಿಟ್ಟಿದ್ದೀನಿ ಅಣ್ಣ. ಬನ್ನಿ ಅಣ್ಣ, ಬನ್ನಿ. ಓಕೆ, ನಮಸ್ತೆ. ಓಕೆ, ಕುಮಾರಸ್ವಾಮಿ ಓಕೆ, ಥ್ಯಾಂಕ್ ಯು ಸೋ ಮಚ್ ಕುಮಾರಸ್ವಾಮಿ ಅವರೇ. ಹಾಗೇನೆ ಥ್ಯಾಂಕ್ ಯು ಸೋ ಮಚ್ ಜಿ ಟಿ ದೇವೇಗೌಡ್ರೆ ಮಾತಾಡಿದಕ್ಕೆ, ನಮ್ ಜೊತೆ ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಮರಿಸ್ವಾಮಿ ಅವರೇ, ಈಗ ಇಬ್ರು ಮಾತಾಡಿದ್ದು ಕೇಳಿಸ್ಕೊಂಡ್ರಲ್ವಾ? ಕೆಲಸ ಇದೆ ಸರ್ ಮೇಡಮ್. ಖುಷಿ ಆಯ್ತಾ ನಿಮ್ಗೆ? ಯಾಕಂದ್ರೆ ಇಂತ ಕಾರ್ಯಕರ್ತರೇ ನಮ್ ಪಕ್ಷದ ಬಲ ಅಂದ್ರಲ್ಲ ಅವರು. ಹೌದೌದು, ಇದೆಯಲ್ವ ಖುಷಿ. ಬಲವಾಗಿದ್ದರೆ ತಾನೇ ಕೆಲಸ ಆಗೋದು. ಹೌದು ಹೌದು. ಈಗ ಇನ್ನಷ್ಟು ಒಂದ್ ರೀತಿ ಉತ್ಸಾಹ, ಒಂದ್ ರೀತಿ ಪ್ರೋತ್ಸಾಹ ಸಿಕ್ಕಿದೆ ಅಲ್ವಾ ನಿಮ್ಗೆ? ಇವರಿಬ್ರು ಮಾತಾಡಿದ್ದು, ನೀವು ಮಾಡಿರೋ ಕೆಲಸಕ್ಕೆ ಇಷ್ಟು ಅಭಿನಂದನೆ ಸಲ್ಲಿಸಿದ್ರು, ಅದ್ರ ಜೊತೆಗೆ ಖುಷಿ ಆಯ್ತು ನಮ್ಗೆ ಅಂತ ಹೇಳಿದಕ್ಕೆ ಇನ್ನೊಂದಿಷ್ಟು ಸಪೋರ್ಟ್ ಸಿಕ್ತಂಗ ಆಯ್ತಲ್ವಾ ನಿಮ್ಗೆ? ಒಂದಿಷ್ಟು ಪ್ರೋತ್ಸಾಹ ಮತ್ತಷ್ಟು ಸಿಕ್ತಲ್ವಾ ನಿಮ್ಗೀಗ? ಹೌದೌದು ಮೇಡಮ್, ಹೌದು. ನೀವಾಗ್ಲೇ ಹೇಳ್ತಾ ಇದ್ರಿ ಸಿಎಂ ಸಿದ್ದರಾಮಯ್ಯ ಅವರು ತುಂಬಾ ಜನ ನಿಮ್ ಮನೆ ಕಳಿಸ್ತಿದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಳ್ಳೋ ಅಂತ ಒಂದು ಪ್ರಯತ್ನ ಮಾಡ್ತಿದ್ರು ಅಂತ. ಯಾರ್ಯಾರನ್ನೆಲ್ಲ ಕಳಿಸಿದ್ರು ಇಲ್ಲಿ ತನಕ? ಕಳಿಸ್ತಾರ, ಅವ್ರ ಹೆಸರುಗಳು ಹೇಳ್ಬಿಡೋದು ಮೇಡಮ್. ಅವ್ರಿಗೆಲ್ಲ ಹಿಂಗೆ ಹೇಳಿ ಕಳ್ಸಿದ್ರ? ಅಲ್ಲ, ಅವ್ರಿಗೆಲ್ಲ ಹಿಂಗೆ ಹೇಳಿ ಕಳ್ಸಿದ್ರ ನಾನ್ ಬರಲ್ಲ ಅಂತ? ನಾ ಕೇಳಿದವ್ರಿಗೆಲ್ಲ ಇದು ಹೇಳಿ ಕಳಿಸಿರೋದು. ನಾ ಬಂದವ್ರಿಗೆಲ್ಲ ಇದೇ ಹೇಳಿರೋದು. ಇವಾಗ ಅವ್ರಿಗೆ ಏನ್ ಹೇಳಿದೀನಿ ಅದೇ ಎಲ್ಲ ಹೇಳಿರೋದು. ಅಲ್ಲ, ನೀವು ಧೈರ್ಯವಾಗಿ ಸಿಎಂಗೆ ಹಿಂಗೆ ಸಿದ್ದರಾಮಯ್ಯ ಅವ್ರು ಕರೆದಾಗ್ಲೇ ಹಿಂಗೆ ಹೇಳಿದ್ರಿ ಅಂದ್ರೆ ಅವ್ರು ಕಳಿಸ್ದಾಗ ಹೇಳಿರ್ತೀರಾ ಬಿಡಿ, ನಾವು ನಂಬ್ತೀವಿ ಅದನ್ನ. ಸರಿ ಮೇಡಮ್, ಓಕೆ ಮೇಡಮ್, ಓಕೆ ಓಕೆ. ಅಲ್ಲ, ಇದೆಲ್ಲ ಘಟನೆ ಆದ್ಮೇಲೆ ಅಲ್ಲಿ ಜನ ಎಲ್ಲ ಏನಂದ್ರು ನಿಮ್ಗೆ? ಅಲ್ಲಿ ಇದ್ದವ್ರೆಲ್ಲ ಏನಪ್ಪ ನೀನು ಸಿಎಂಗೆ ಹಿಂಗ್ ಅಂದ್ಬಿಟ್ಟೆ ಅಂತೆಲ್ಲ ಹೇಳಿದ್ರ ನಿಮ್ಗೆ? ಆತರ ಮಾತಾಡಬಾರ್ದಿತ್ತು ಅಂತ ಯಾರಾದ್ರೂ ಹೇಳಿದ್ರ ನಿಮ್ಗೆ? ಅಲ್ಲ ಮಾತಾಡಿದ್ರೆ ಸರಿ ಅಂತ ಒಪ್ಕೊಂಡ್ರು ಎಲ್ಲ. ಅಲ್ಲ, ಕಾಂಗ್ರೆಸ್ ಅವ್ರು ಇರ್ತಾರಲ್ಲ, ಯಾರು ಏನೂ ಇಲ್ಲ. ಅಲ್ಲ, ಕಾಂಗ್ರೆಸ್ ಪಕ್ಷದವರು ಹಿಂಗ್ ಮಾತಾಡಬಾರ್ದಿತ್ತು, ಸಿಎಂ ಕರೆದಾಗ ಸ್ವಲ್ಪ ಗೌರವ ಕೊಡ್ಬೇಕಿತ್ತು ಅಂತ ಎಲ್ಲ ಇದ್ರು. ನಾವು ಗೌರವದಿಂದ ಮಾತಾಡಿದ್ದು, ನಾವೇನೋ ಏಕೋಸ್ಕರ ಮಾತಾಡೋದು. ಅಲ್ಲ, ಕಾಂಗ್ರೆಸ್ ಪಕ್ಷದವ್ರು ಹೇಳಿಲ್ವಾ ಹಿಂಗೆಲ್ಲ ಮಾತಾಡಬಾರ್ದಾಗಿತ್ತು ಎಲ್ರು ಮುಂದೆ ಅಂತ? ಯಾಕೆ ಹೇಳ್ತಾರೆ? ನಾವೇನ ಸುಳ್ಳು ಪಳ್ಳು ಹೇಳಿದ್ರೆ ಹೇಳ್ತಾರೆ ಅವರು. ನಮ್ಮ ನ್ಯಾಯವಾಗಿ ಮಾತಾಡೋಕೆ ಯಾಕೆ ಹೇಳ್ತಾರೆ ಅಂತಾರೆ? ಈಗ ನ್ಯಾಯವಾಗಿ ಹೇಳೋದ್ರಿಂದ ಯಾರು ಹೇಳು ಮಾತಾಡಕ್ಕಾಗಲ್ಲ. ಸುಳ್ಳು ಹೇಳಿದ್ರೆ ಎಲ್ಲ ಕೇಳೋಕೆ ಬಿಟ್ರೆ. ಈಗ ಸಿದ್ದರಾಮಯ್ಯ ಅವ್ರ ಸಿಎಂ ಆದ್ಮೇಲೆ ನೀವು ಅವ್ರನ್ನ ಯಾವತ್ತೂ ಮಾತಾಡ್ಸೇ ಇಲ್ವಾ? ಅವ್ರು ನೋಡಕ್ಕಾಗತ್ತೆ ಹತ್ರಕ್ಕೆ ಹೋಗಿ ಯಾರು ಸೇರಿಸ್ತಾರೆ? ಇಲ್ಲಿಂದ 4 ಗಂಟೆ 100 ಜನ ಪೊಲೀಸ್ ಇರುತ್ತೆ, ಬಿಟ್ಟು ಅಲ್ಲಿ ಹೋಗಕ್ಕಾಗತ್ತ? ಸಾಮಾನ್ಯ ಮನುಷ್ಯ ಹೋಗಕ್ಕಾಯ್ತದ ದಂಡಕ್ಕೆ? ಅಲ್ಲ, ನೀವು ಯಾವತ್ತು ಪ್ರಯತ್ನನೇ ಪಟ್ಟಿಲ್ಲ, ಹೋಗಕ್ಕಾಗಲ್ಲ ಅಂತ. ಒಂದು ಸರಿಯಾಗಿರೋ ದಿನ ಹುಡುಕಿ ಹೋಗ್ಬೇಕು.
ಇಲ್ಲ ಅದ ಅವ್ರ ನಮ್ಗೆ ಬೇಕಾಗಿಲ್ಲ ಯಾಕೆ ಹೋಗೋದಾ ಅವ್ರೇ ನಮ್ಗೆ ಬೇಕಾಗಿಲ್ಲ ಯಾಕೆ ಮಾಡಕ್ ಹೋಯ್ತೀರಿ ಹೌದು ಹೌದು ಅಲ್ಲ ಆ ಭಾಗದಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತ ನೀವು ಆ ಭಾಗದಲ್ಲಿ ಲೀಡರ್ ಸರಿ ಅಂತ ಮೇಡಮ್, ಓಕೆ ಮೇಡಮ್. ಅಲ್ಲ ನೀವು ಆ ಭಾಗದಲ್ಲಿ ಲೀಡರ್ ಅಂತ ಈಗ GT ದೇವೇಗೌಡ್ರೆ ಹೇಳ್ತಿದ್ರು ಅವಾಗ ಮಾತಾಡುವಾಗ ಅಟ್ಲೀಸ್ಟ್ ಆ ಭಾಗದ ಯಾವ್ದಾದ್ರು ಕೆಲಸ ಇತ್ತು ಅಂತನಾದ್ರೂ ಮಾತಾಡಕ್ ಹೋಗ್ಬೇಕು ಅಂತ ಯಾವ್ದಾದ್ರು ಅಂದ್ಕೊಂಡಿದ್ರಾ ನೀವು? ಯಾವ್ದಕ್ಕ ಹೋದ್ರು ಯಾವ ಕೆಲಸ ಆಗಲ್ಲ ಸುಮ್ಮನೆ ನೋಡಕ್ಕೆ ಆಗಲ್ಲ ಕೆಲಸ ಇಲ್ಲ ಮೇಡಮ್ ಆಗುತ್ತೆ ಅವ್ರು ನೋಡಕ್ಕೆ ಮೊದಲಾಗಲ್ಲ ಕೆಲಸ ಏನ್ ಮಾಡ್ಕೊಳ್ಳೋದು ಅವ್ರ ಕೈಲಿ ಅಲ್ಲ ಇವತ್ ನೀವು ಕೇಳ್ಬೋದಿತ್ತಲ್ಲ ಡೈರೆಕ್ಟ್ ಆಗಿ ಸಿಕ್ಕಿದಾಗ ಪಕ್ಷಕ್ಕೆ ಬಾ ಅಂತ ಕರೆದಾಗ ನೀವ್ ಹೇಳ್ಬೋದಿತ್ತಲ್ಲ ಏನ್ ಅಭಿವೃದ್ಧಿ ಮಾಡಿದ್ರಿ ಅಂತ ಅದನ್ನ ಕೇಳ್ಬಿಡ್ಬೋದಾಗಿತ್ತಲ್ಲ ಅಲ್ಲೇ ಒಂದ್ ಚಾನ್ಸ್ ಸಿಕ್ಕಿತ್ತಲ್ಲ ನಿಮ್ ಕೇಳಕ್ಕೆ. ಈಗ ಅಲ್ಲೇ ಬಂದವರು ಎಷ್ಟು ಮಾತಾಡ್ಬೇಕು ನಾವು ಅಷ್ಟು ಮಾತಾಡ್ಬೇಕು ಸುಮ್ಮನೆ ಎಲ್ಲಾನು ಮಾತಾಡೋದು ನಮ್ಗೆ ಉತ್ಸಾಹ ಅಂತಾರೆ ಅಷ್ಟೇ. ಸರಿ ಓಕೆ ಮೇಡಮ್. ನಿಮ್ಮ ಮನೆಯವರಾಗ್ಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಂದ್ರೆ ನಿಮ್ ಸ್ನೇಹಿತರು ಯಾರಾದ್ರಾಗ್ಲಿ ನಿಮ್ CMಗೆ ಯಾವಾಗ್ಲಿನ ಫ್ರೆಂಡ್ಸ್ ಅಲ್ವಾ ಒಂದ್ ಕೆಲ್ಸ ಮಾಡ್ಕೊಡು ಅಂತ ಯಾವ ತರ ಕೇಳಿದಿದ್ಯಾ? ಆ ಪುಣ್ಯಾತ್ಮ ನಾವ್ ಕೇಳಕ್ ಹೋಗಿಲ್ಲ ಅವ್ನು ಮಾಡಕ್ಕೂ ಇಲ್ಲ ಸುಮ್ಮನೆ ಏನು ಕೇಳಿದ್ರಿ ಅವ್ರದ ಅವ್ರು ಮಾಡಕ್ಕೂ ಇಲ್ಲ ಪುಣ್ಯಾತ್ಮ. ಅಲ್ಲ ಯಾವತ್ತಾದ್ರೂ ಕೇಳ್ಬೇಕು ಅಂತ ಯಾವ ತರ ಅನ್ಸಿತ್ತ ನಿಮ್ ಮನ್ಸಲ್ಲಿ ಕೇಳಿದ್ರೆ ಕೆಲಸ ಮಾಡ್ಕೊಡ್ತಾರೆ ಅಂತ? ಇಲ್ಲ ಇಲ್ಲ ಅಯ್ಯೋ ಅವ್ರನ್ನ ನೋಡಕ್ಕೆ ಅಯ್ಯ ಅವ್ರ ಮಗ ನೋಡಕ್ಕೆ ನಮ್ಗೆ ಇಷ್ಟ ಇಲ್ಲ. ಏನು ಅಂದ್ರೆ ನಿಮ್ ಸಮುದಾಯದವರಿಗೆ ಏನ್ ಕೆಲಸ ಮಾಡ್ಕೊಟ್ಟಿಲ್ಲ ಅಂತ ಕೋಪನ ನಿಮ್ಗೆ? ಅದೇ ನಮಗೆ ಮೇನು ಅದೇ ನಮ್ಮ ಸಮುದಾಯಕ್ಕೆ ಕೆಲಸ ಮಾಡಿದ್ರೆ ನಾವೇ ಈಗಲೂ ಓಡೋಯ್ತೀವಿ ನಮ್ ಕೆಲಸ ಆಗಿದ್ರೆ. ಅಲ್ಲ ಅವ್ರು ಕರಿಯಕ್ ಬಂದಿದ್ರು ಅಂದ್ರಲ್ಲ CM ಕಳಿಸ್ತಿದ್ರು. ಬೇಜಾಗ ನಮ್ಮ ಸಮುದಾಯಕ್ಕೆ ಏನು ಸರಿಯಾಗಿ ಕೆಲಸ ಮಾಡಿದಕ್ಕೆ CM ಕಳಿಸ್ತಿದ್ರಲ್ಲ ನಿಮ್ಮನ್ನ ಎಲ್ಲ ಈಗ ಕಳಿಸ್ತಾರೆ ಏನ್ ಮಾಡೋದು ದಂಡ ಎಲೆಕ್ಷನ್ ಬರ್ತಾರೆ ಎಲ್ಲ ಕಳಿಸ್ತಾರೆ. ಎಲೆಕ್ಷನ್ ಬರ್ತಾದೆ ಎಲ್ಲಾರು ಕರೀತಾರೆ ಈಗ ಎಲ್ಲರೂ ಬೇಕು ಅವಾಗ 5 ವರ್ಷದಿಂದ ಎಲ್ಲೋಗಿರಿ ಇವರು ಎಲ್ಲಿದ್ರು ಕರೆಕ್ಟ್ 5 ವರ್ಷದ ಬುದ್ಧಿ ಇಲ್ವಾ ಕರಿಬೇಕಾಯ್ತು ಅವಾಗ್ಲೇ. ಇದೀಗ ಅಲ್ಲ ಇದೇನು ಈ ಕೋಳಿ ಜಗಳ ತರನ ಅಥವಾ ನಿಜವಾಗ್ಲೂ CM ಈಗ ಕರೆದ್ರೆ ನೀವು ಹೋಗಕ್ ರೆಡಿ ಇದೀರಾ? ಬಾರಪ್ಪ ಒಟ್ಟಿಗೆ ಕೆಲಸ ಮಾಡೋಣ ನಿಮ್ ಮಾಡ್ಕೊಡ್ತೀನಿ ನಿಮ್ ಸಮುದಾಯದವರಿಗೆ ಮತ್ತೆ ಅಧಿಕಾರಕ್ಕೆ ತನ್ನಿ ನನ್ CM ಮಾಡಿ ಅಂದ್ರೆ? ಫಸ್ಟ್ ಅವ್ರು ಫಸ್ಟ್ ಅದನ್ನ ಅಲೌನ್ಸ್ ಮಾಡ್ಕೊ ಬರ್ಲಿ ಆಮೇಲೆ ನಾವ್ ಹೇಳಿದ ಮೇಲೆ ಅದನ್ನ ಅಲೌನ್ಸ್ ಮಾಡ್ಕೊಂಡು ಬರ್ಲಿ ಹೋಗೋದ. ನಮ್ಗೋರಿ ಇರೋದು ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಬೇಕು, GT ದೇವೇಗೌಡರು ಉಸ್ತುವಾರಿ ಮಂತ್ರಿ ಆಗ್ಬೇಕು, ನಮ್ಮ ದಲಿತ ಕೆಲಸ ಆಗ್ಬೇಕು ಆ ಗುರಿ ನಮ್ ತಾವಿರೋದು. ಅಲ್ಲ ಇವಾಗೆಲ್ಲ ಒಂದ್ ಸಮೀಕ್ಷೆ ತರ ಹೇಳ್ತಿದ್ದಾರೆ ಬಹುಶಃ ಸಮ್ಮಿಶ್ರ ಸರ್ಕಾರ ಆಗಬಹುದು ಅಂತ. ಈ ಕಾಂಗ್ರೆಸ್ JDS ಆದ್ರೆ ನಿಮ್ಗೆ ಖುಷಿ ಆಗುತ್ತಾ? ಕಾದ್ ನೋಡೋದ ಈಗಲೇ ಹೆಂಗ್ ಹೇಳಕ್ ಬರಲ್ಲ. ಅಲ್ಲ ಅವಾಗ ಏನ್ ಡಿಮ್ಯಾಂಡ್ ಇಡ್ತೀರಾ ಒಂದ್ ವೇಳೆ ಹಂಗಾದ್ರೆ? ಆದ್ಮೇಲೆ ಅದು ಈಗಲೇ ಎಲ್ಲ ಹೇಳಕ್ ಬರಕಿಲ್ಲ. ಈಗ ನಮ್ದೇ ಬಂದ್ಬಿಟ್ಟು JDS ಬಹುಮತ ಬಂತಪ್ಪ ನಾವೇ ಹೇಳಕ್ಕಾಯ್ತು ಈಗ. ಅವಾಗ ಸಿದ್ದರಾಮಯ್ಯ ಅವ್ರಿಗೆ ಅದನ್ನೆಲ್ಲ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ನಮ್ ಪಾರ್ಟಿ ಬರ್ಬೇಕು ಅನ್ನೋ ಗುರಿ ನಮ್ದು. ಅಲ್ಲ ಸಿದ್ದರಾಮಯ್ಯ ಅವ್ರನ್ನ ಏನಾಗಿ ನೋಡಕ್ ಇಷ್ಟಪಡ್ತೀರಾ? ಸಮ್ಮಿಶ್ರ ಸರ್ಕಾರ ಒಂದ್ ವೇಳೆ JDS ಕಾಂಗ್ರೆಸ್ ಆಯ್ತಪ್ಪ ಅಂತ ಇಟ್ಕೊಳ್ಳೋಣ, ನಾವು ಒಂದು ಅಂದಾಜು ಇಟ್ಕೊಳ್ಳೋಣ. ಆಮೇಲೆ ಬಂದ್ಮೇಲೆ ಅದು ಈಗ ನಾವು ತೀರ್ಮಾನ ಹೇಳಕ್ಕಾಗಲ್ಲ ಮೇಡಮ್ ಯಾವ್ದು. ಅಲ್ಲ ಸಿದ್ದರಾಮಯ್ಯ ಅವ್ರನ್ನ ಏನಾಗಿ ನೋಡಕ್ ಇಷ್ಟಪಡ್ತೀರಾ? ಸಂಸ್ಥೆ ಆಯ್ತು ಅಂತ ಹೇಳಿ ಅಲ್ಲ ಒಂದ್ ಅಂದಾಜಿಗೆ ಹೇಳ್ತಿರೋದು ಆದ್ರೆ ಆಮೇಲೆ ಏನ್ ಬೇಡ ಈಗ ನಮ್ದು ಗುರಿ ಇರೋದು JDS ಬಹುಮತ ಬರ್ಲಿ ಅನ್ನೋ ಒಂದೇ ಗುರಿ ನಮ್ಗೆ ಇರೋದು. ಸರಿ ಆಮೇಲೆ ನೆಕ್ಸ್ಟ್ ಅದು ಈಗ ಯಾಕೆ ಈಗ ಓಪನ್ ಆಗಿ ಎಲ್ರ ಮುಂದೆ ಹಂಗ ಅಂದ್ಬಿಟ್ಟಿದ್ದಾರೆ ನನ್ಗೆ ಅಂತ ಅಂದು ಸಿದ್ದರಾಮಯ್ಯ ಏನಾದ್ರು ಕರ್ಸಯ್ಯ ಮರಿಸ್ವಾಮಿನ ಮತ್ತೆ ಅಂತ ಅಂದ್ರೆ ಹೋಗ್ತೀರಾ ನೀವೀಗ? ನಾವ್ ಯಾವ್ದೇ ಕಾರಣಕ್ಕೂ JDS ಬಿಟ್ಟು ಅವ್ರಿಗೆ ಏನ್ ಕೊಡ್ತೀವಿ ಅಂದ್ರೆ ಹೋಗಲ್ಲ. ಅಲ್ಲಲ್ಲ ಈಗ ಮಾತಾಡಕ್ ಕರಿಯಪ್ಪ ಹಿಂಗ ಅಂದ್ಬಿಟ್ಟ ಎಲ್ರ ಮುಂದೆ ಟಿವಿಲೆಲ್ಲ ಜೋರ್ ಪ್ರಚಾರ ಆಯ್ತದ ಈಗ ಮರಿಸ್ವಾಮಿನ ಕರ್ಸು ಅಂತ ಇವತ್ ಸಂಜೆ ಅಥವಾ ನಾಳೆ ಏನಾದ್ರು ಕರೆದ್ರೆ ಹೋಗ್ತೀರಾ? ಅಯ್ಯೋ ಅಯ್ಯೋ ಇದನ್ನ ನೋಡ್ಬಿಟ್ಟು ಬೇಕಾದ್ರೆ ಈಗಲೇ ಕರ್ಕ ಬನ್ನಿ ಅಂತ ಹೇಳಿ ಕಳಿಸ್ತಾರೆ, ಆದ್ರೂ ನಾವು ಹೋಗಲ್ವಲ್ಲ? ಹೋಗಲ್ಲ. ನಿಮ್ JDS ಅವರೇ ಹೋಗಿ ಮಾತಾಡ್ಕೊಂಡ್ ಬನ್ನಿ ಅಂದ್ರೆ ಕಾರಣಕ್ಕೂ ಇಲ್ಲ ಅದು. ಅಲ್ಲ ಹೋಗಿ ಮಾತಾಡ್ಕೊಂಡ್ ಬನ್ನಿ, ಮಾತಾಡ್ಕೊಂಡ್ ಬರೋದ್ರಲ್ಲಿ ಏನಿದೆ ಅಂತ ನಿಮ್ JDS ಅವರೇ ಹೇಳಿದ್ರೆ ಅಲ್ಲಿ ಇದ್ದವರು
ಅವರು JDS ಅವ್ರು ಹೇಳಿದ್ರು ನಾನು ಹೋಗಲ್ಲ. ಅಲ್ಲ ನಿಮ್ಗೊಂದ್ ಖುಷಿ ಇದೆಯಾ? ನಿಮ್ಮ ಹಳೆ ಸ್ನೇಹಿತ ಅವಾಗೆಲ್ಲ ಒಟ್ಟಿಗೆ ಓಡಾಡ್ತಿದ್ರಿ, ಒಂದ್ 20-25 ವರ್ಷದಿಂದ ಸ್ನೇಹಿತರು CM ಆಗಿದ್ದಾರೆ ಅಂತ ಒಂದ್ ಖುಷಿ ಇದೆಯಾ? ಹೋಗ್ಲಿ, ಈಗ ಕೆಲಸ ಮಾಡ್ಕೊಟ್ಟಿಲ್ಲ ಅಂತಂದ್ರೆ, ಬಟ್ ನಮ್ ಜೊತೆನೆ ಇದ್ದವರೊಬ್ರು ಮುಖ್ಯಮಂತ್ರಿ ಆ ಸ್ಥಾನಕ್ಕೆ ಹೋಗಿದ್ದಾರೆ, ಆ ಸೀಟಲ್ಲಿ ಕೂತಿದ್ದಾರೆ. CM ನಮ್ಗ ಖುಷಿ ಆಗೈತಾನೆ, ನಾವೆಲ್ಲ ಮಾಡ್ಕೊಂಡ್ ಬಂದವು. ಆ ಖುಷಿಗೆ ಇಲ್ಲಿ ಮುಣ್ಣ ಹಾಕಿದ್ರೆ ತಿರ್ಗಾ ಖುಷಿ ಗೊತ್ತ ಹೇಳಿ. ಹೌದು, ಕರೆಕ್ಟ್. ಹೆಂಗ್ ನೆಂಬ್ತೀರಿ ಹೇಳಿ? ಯಾವ ತರ ನೆಂಬೋದು? ಅವ್ರ ಮಾತು ಮೊದಲೇ ಆಗದ, ಈಗ ಪುನಃ ಇನ್ನೊಂದಲ್ಲಿ ನೆಂಬಕ್ಕಾಗತ್ತಾ? ಹೆಂಗ್ ನೆಂಬಿಕೆ ಉಳಿಸ್ಕೊಂಡಿರ್ತಾವ? ಯಾವ ಗ್ಯಾರಂಟಿ ಕೊಡೋದು ಇವ್ರ ಮೇಲೆ? ಅಲ್ಲ, ನೀವು ಅವ್ರು ಕರೆದ ತಕ್ಷಣ ಗಾಡಿ ಮುಂದೆ ಹೋಗಿ ನಿಂತಿದ್ದೀರಲ್ಲ, ಅಲ್ಲ ಕರೆದ ತಕ್ಷಣ ಗಾಡಿ ಮುಂದೆ ಹೋಗಿ ನಿಂತ್ರಲ್ಲ, ಮರಿಸ್ವಾಮಿ ಅಂದ ತಕ್ಷಣ ನೀವು ಅಲ್ಲೇ ಇದ್ರ ಅಥವಾ ಎಲ್ಲ ದೂರದಲ್ಲಿ ಇದ್ರ? ಅವ್ರು ಕರೆದ ತಕ್ಷಣ ಬಂದಿದ್ದ ನೀವು? ನಾನು ದೂರದಲ್ಲಿ ಬಾ ಅಂತ ಕರೆದಾಗೋದು, ಅವ್ರು ಕರೀದೋ ನಾನೇ ಹೋಗೋನಿ ಎಲ್ಗೆ. ಅಲ್ಲಿ ಇವತ್ ಸಿದ್ದರಾಮಯ್ಯ ಅವ್ರು ಬರ್ತಾರ ಆ ರೂಟಲ್ಲಿ ಅಂತ ನಿಮ್ಗೆ ಗೊತ್ತಿತ್ತಾ ಮುಂಚೆನೆ? ನಾವೇ ಓಡೋಕಾಗತ್ತಾ? ಅಲ್ಲ, ಮುಂಚೆನೆ ಗೊತ್ತಿತ್ತಾ ರೂಟಲ್ಲಿ ಬರ್ತಾರೆ ಸಿದ್ದರಾಮಯ್ಯ ಅವ್ರು? ಮೊದಲೇ ಎಲ್ಲ ಈ ಪೇಪರ್ ಎಲ್ಲ ಇದಾಗಿಲ್ವ ಮೇಡಮ್? ಗೊತ್ತು. ಅವರು ರೂಟ್ ಹಾಕಾದ್ಮೇಲೆ ಅವ್ರೇನು ಇವಾಗ 10 ಗಂಟೆಗೆ 12 ಗಂಟೆಗೆ ಬರ್ತಾರೆ, 12 ಹೋದ್ರೆ 3 ಗಂಟೆಗೆ ಬರ್ತಾರೆ. ಅವ್ರ ಟೈಮಿಂಗ್ ನಾವು ಇಟ್ಕೊಳವ? ಹೋಟೆಲ್ ಮಾಮೂಲಿ ನಾವು ಸಮಾವೇಶಕ್ಕೆ ಜನ ಕರ್ಕೊಂಡು ಹೋಗ್ಬೇಕಲ್ಲ, ಇದ್ದು ಆ ಟೈಮಿಗೆ ಬಂದ್ರು ಅಲ್ಲಿ. ಅಲ್ಲ, ಈಗ ಇದಿಷ್ಟು ಮಾಧ್ಯಮದಲ್ಲೆಲ್ಲ ಕಾದಿರ್ಲಿಲ್ಲ ನಮ್ಮ. ಅಲ್ಲ, ಈಗ ನಿಮ್ ಮನೆಯವ್ರು ಏನಾದ್ರು ಹೇಳಿದ್ರ? ನಿಮ್ ಫೋನ್ ಗೆ ಏನಾದ್ರು ಮಾಡಿದ್ರ? ಟಿವಿಲೆಲ್ಲ ಬರ್ತಿದ್ದೀರಾ ನೀವು, ಹಿಂಗ್ CM ಗೆ ಹಿಂಗ್ ಮಾತಾಡಿದ್ರಂತೆ ಅಂತ ಮನೆಯವ್ರು ಏನಾದ್ರು ಹೇಳಿದ್ರ ನಿಮ್ಗೆ? ನಿಮ್ ಮನೆಯವರು? ಇಲ್ಲ, ನಮ್ಮ ಮನೆಯವರೆಲ್ಲ ಮದುವೆಗಳಿಗೆ ಹೋಗೋರು, ಯಾರು ಇಲ್ಲ ಮನೇಲಿ ಇವತ್ತು. ಯಾರು ಗೊತ್ತಾಗಿಲ್ಲ ಅನ್ಸುತ್ತೆ ಇನ್ನು. ಸರಿ, ಕೊನೆಯದಾಗಿ ಈಗ ಕುಮಾರಸ್ವಾಮಿ ಅವ್ರಿಗೆ ಏನ್ ಹೇಳ್ತೀರಾ, ಸಿದ್ದರಾಮಯ್ಯ ಅವ್ರಿಗೆ ಏನ್ ಹೇಳ್ತೀರಾ? ಸಿದ್ದರಾಮಯ್ಯ ಅವ್ರಿಗೆ ಏನಾದ್ರೆ ಅವ್ರು ಸೋಲಿಸ್ಬೇಕು, ಕುಮಾರಸ್ವಾಮಿ ಅವ್ರಿಗೆ ಗೆಲ್ಲಿಸ್ಬೇಕು, ಒಂದೇ ಗುರಿ. ಅಲ್ಲ, ನಿಮ್ ಹಳೆ ದೋಸ್ತಿ ಅಲ್ಲ ಸಿದ್ದರಾಮಯ್ಯ, ಒಂದೇ ಮಾತಲ್ಲಿ ನಿಂಗೆ ಸೋಲ್ಸ್ಬೇಕು ಅಂತ ಹೇಳ್ಬಿಟ್ರಲ್ಲ, ಹಿಂಗೆ ಆಮೇಲೆ ದೋಸ್ತಿ ಹಂಗೆ ಮಾಡೋದೆಲ್ಲ ಹೋದ್ರೆ ಇದ್ದೇ ಇರ್ತಾರೆ. ನಮ್ ಗುರಿ ಇಷ್ಟೇ. ಸರಿ, ಆಯ್ತು. ಸಿದ್ದರಾಮಯ್ಯ ಸೋಲ್ಲೇಬೇಕು, ಕುಮಾರಸ್ವಾಮಿ ಗೆಲ್ಲಬೇಕು, ಇದು ಒಂದೇ ಗುರಿ ಇದ್ಬಿಟ್ರೆ ಯಾವ ಗುರಿ ಇಲ್ಲ ನಮ್ದು. ಸರಿ, ಈಗ ಇಲ್ಲಿಂದ ನೇರವಾಗಿ ಸಮಾವೇಶಕ್ಕೆ ಹೋಗ್ತಿದ್ದೀರಾ ನೀವು, ಮರಿಸ್ವಾಮಿ ಅವರೇ? ಹೋಗ್ತೀವಿ. ಹೋಗ ಎಷ್ಟೊತ್ತಿಗಿರೋದ ಸಮಾವೇಶ? ಹೋಗ್ತಾ ಇದೀವಿ. ಎಷ್ಟೊತ್ತಿಗಿರೋದ ಸಮಾವೇಶ? ಎಷ್ಟು ಗಂಟೆಗೆ? ಇನ್ನೇನ್ ಶುರುವಾಗುತ್ತಾನೆ. ಈ ಕುಮಾರಸ್ವಾಮಿ ಅವರೇ ಬರ್ತಾವ್ರೆ. ಕುಮಾರಸ್ವಾಮಿ ಅವ್ರಿಗೆ ಬರ್ತಾವೆ ಅಂದ್ರಲ್ಲ, ಅವ್ರು ಮಂಡ್ಯದಲ್ಲ ಅವರಲ್ಲ ಕುಮಾರಸ್ವಾಮಿ ಅವರೇ. ಮಂಡ್ಯದಲ್ಲಿ ಬರ್ತೇವೆ ಅಂತಲ್ಲ, ಹೋಯ್ತೀವಿ ನಾವು ಇವಾಗ. ಆದ್ರೆ ಹೋಯ್ತಾ ಇದ್ದೆ, ಈಗ ಒಂದ್ ಸ್ವಲ್ಪ ಇಲ್ಲಿ ಇದಾಯ್ತಲ್ಲ, ಅದರಿಂದ ಲೇಟ್ ಆಯ್ತು. ಇವತ್ತಿನ ಸಮಾವೇಶದಲ್ಲಿ ನೀವು ಒಬ್ಬ ಹೀರೋ ಅನ್ಸುತ್ತೆ. CM ಸಿದ್ದರಾಮಯ್ಯಗೆ ಆವಾಜ್ ಹಾಕ್ಬಿಟ್ಟಿದ್ದೀರಾ ಅಂತ ಎಲ್ಲ ನಿಮ್ಮನ್ನ ಮಾತಾಡಿಸ್ತಾರಲ್ಲಿ. ಇಲ್ಲ, ನಮ್ಗೆ ಆತರ ಹೀರೋ ಪರ ನಮ್ಗೆ ಏನು ಬಿಡಿ, ಇರೋದ್ ಮಾತಾಡಿದೀವಿ ಅಷ್ಟೇ. ಇರೋದನ್ನ ಯಾರೋ ಮಾತಾಡಿದೀವಿ. ನಾವೇನ್ ಹೀರೋ ಆಗ್ಬೇಕು, ಅದ್ ಮಾಡ್ಬೇಕು, ಹೆಸರು ತಕ ಅನ್ನೋದಲ್ಲ, ಇರೋದ್ ಮಾತಾಡಿದೀವಿ ಅಷ್ಟೇ. ಸರಿ, ಆಯ್ತು. ನಿಮಗೆ ಸಮಾವೇಶಕ್ಕೆ ಲೇಟ್ ಆಗುತ್ತೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಮರಿಸ್ವಾಮಿ ಅವರೇ, ಇಷ್ಟೊತ್ತು ನ್ಯೂಸ್ 18 ಕನ್ನಡಕ್ಕೆ ಮಾತನಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಮರಿಸ್ವಾಮಿ ಅವರ ಮಾತು. ಅಂದ್ರೆ CM ಕರೆದಾಗ ನಾನು ವೋಟ್ ನಿಮ್ಗೆ ಹಾಕಲ್ಲ, ನಾನು ಕಾಂಗ್ರೆಸ್ ಪಕ್ಷಕ್ಕೂ ಬರಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಇದು ಕುಮಾರಸ್ವಾಮಿ ಅವರು ಹಾಗೇನೆ GT ದೇವೇಗೌಡರು ಕೂಡ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಹಿಂಗ್ ಮಾಡಿದಕ್ಕೆ. ಮರುಸ್ವಾಮಿ ಲೀಡರ್ ಎಲ್ಲಿ ಕೈ ಹತ್ರಿ? ಮರುಸ್ವಾಮಿ ಬಾ, ಇದಕ್ಕೆ ಅಲ್ಲ ಹಿಂದ್ಗಡೆ ಅಂತಿದ್ಯಾ? ನಿಮ್ ಮನೆಗೆಲ್ಲ ಬಂದಿದ್ನಲ್ಲ ನಾನು. JDS ನಲ್ಲಿದ್ದಾನ. BJP ಜೊತೆ ಯಾಕೆ ಸೇರ್ಕತ್ತೀನಿ? ಹೋಗಿದ್ಯಾ? ಆಯ್ತಪ್ಪ, ನಾನು ಆಗಿದ್ದಾಗ JDS ಈಗಿಲ್ಲ ಇದೆ. ಈಗ ಬಂದ್ಬಿಡು ಮತ್ತೆ ಗಿನ್ಯಾಕಲ್ಲ. ವೋಟ್ ಹಾಕು ಬರ್ಬೇಡ ನೀನು. ಆಯ್ತು, ನೀವು ಇಷ್ಟ ಬಂದಾಗ ಮಾಡು. ಆದ್ರೆ BJP JDS ಎರಡು ನಾಣ್ಯಗಳು ಹೇಳ್ಬೇಕು. ಉಪಮುಖ್ಯಮಂತ್ರಿ ಕೊಟ್ಟಿರೋ ಮಾಸ್ವಾಮಿಗಳು ಜನಕ್ಕೆ ಮುಖ್ಯಮಂತ್ರಿ ಮಾಡಿದಾಗ ಕೈ ಮುಗಿ ನಿಮ್ಗೆ ಕೊಡ್ಬೇಕು. ಆಯ್ತು, ಆಯ್ತಪ್ಪ, ನೀನ್
ಮಾಡಿಸ್ಕೊಳ್ಳಲ್ಲ ಹೋಗಿ ಹಾ. ಉಪಮುಖ್ಯಮಂತ್ರಿ ನಿಂಗೆ ಮಾಡ್ಕೊಡ್ತಾರ ಆಯ್ತು ಇನ್ನೊಂದ್ಸಲ ನೀವು ಮಾಡ್ತೀರಿ ಆಯ್ತು ನಡಿ ನೀವು ಚೆನ್ನಾಗಿ ಮಾಡ್ತೀರಿ ಆಯ್ತು ನಡಿ ನೀನು ಹಾ ನಡೆಯಲ್ಲ ಆಗಲ್ಲ ನೀನ್ ನನ್ ಜೊತೆಲ್ಲ ಇದ್ದು ನಡಿ ನಾವ್ ಇದ್ದೀರೋ ಹೋಗಿ ನೀವು ನಾವ್ ಇರೋರು ನೀನ್ ಮಾತಾಡ್ತಿದ್ದು ತಪ್ಪಾಯ್ತು ಹಂಗೆ ವಿರೋಧ ಪಕ್ಷದ ಮಾತಾಡ್ಸೋ ಕರ್ತಾರ ನಾನು ಮಾತಾಡ್ಸೋ ನೀವೆಲ್ಲ ಮಾಡ್ರಪ್ಪ ಅವ್ನು ಮಾಡ್ಲಿ ಜೆಡಿ ಆಯ್ತು ಹೋಗಿ ಮಾತಾಡ್ತೀವಿ. ಹೋಗಿ ಎಲ್ರಿಗೂ ನಮಸ್ಕಾರ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇಲ್ಲಿ ತನಕ ಸುದ್ದಿ ಕೊಟ್ಟಿದ್ದು ನಾನು ಶರ್ಮಿತಾ ಶೆಟ್ಟಿ. ನೋಡ್ತಾರೆ ನ್ಯೂಸ್ 18 ಕನ್ನಡ.